ಹಾಯ್ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಮನೇಲಿ ಇವಾಗ ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಸೊ ಅದೇ ಒಂಥರ ಖುಷಿ, ಒಂಥರ ಪಾಸಿಟಿವಿಟಿ ಆ್ಯಂಡ್ ಫೇಸ್ ಮೇಲೆ ಅದೋ ಒಂದು ಖುಷಿನ ನೋಡ್ಬೋದು ನೀವು. ಸೊ ಬಿಕಾಸ್ ಒಂದು ಸ್ವಲ್ಪ ದಿನ ಕಳೆದಂಥ ದಿನಗಳು ನೋಡಿರ್ತೀರ ನೀವು, ಮನೇಲಿ ಒಬ್ಬರಿಂದ ಒಬ್ರು ಹುಷಾರು ತಪ್ತಾನೇ ಇದ್ವಿ. ಬಟ್ ಇವಾಗ ಪರವಾಗಿಲ್ಲ, ಎಲ್ಲರೂ ಚೆನ್ನಾಗಿದ್ದೀವಿ. ಆ್ಯಂಡ್ ಏನಿವತ್ತು ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೋತಾ ಇರ್ಬೋದು. ಸೊ ಫುಲ್ ರೆಡಿಯಾಗಿ ಇವತ್ತು ನಾನು ಜ್ಯುವೆಲರಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಥಿಂಗ್ಸ್. ಇವಾಗ ಒಂದು ಫಂಕ್ಷನ್ ಕೂಡ ಬರ್ತಿದೆ. ನನಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಜ್ಯುವೆಲ್ರಿ ಬೇಕಿತ್ತು. ಸೊ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿ ಬೇಕಿತ್ತು ಆ ಥರ. ಮತ್ತು ನನಗೆ ಇಮಿಟೇಷನ್ ಬರುತ್ತಲ್ಲ, ಸುಮ್ಮನೆ ಈ ಥರ ಗೋಲ್ಡ್ ಇಮಿಟೇಷನ್ದು ಈ ಥರ ಈ ಸಿಗುತ್ತಲ್ಲ ಒಂದು 250-300 ರುಪೀಸ್, ಆ ಥರದ್ದೆಲ್ಲ ನಂಗೆ ಇಷ್ಟ ಇರಲಿಲ್ಲ. ಅದನ್ನು ಇನ್ವೆಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋ ಗೋಲ್ಡ್ ಜ್ಯುವೆಲ್ರಿ, ಲೈಕ್ ಗೋಲ್ಡ್ ಇಮಿಟೇಷನ್ ಜ್ಯುವೆಲ್ರಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ನನಗಿತ್ತು. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಒಂಥರ ಬೇರೆ ಮೆಟಲ್ದು ಇಮಿಟೇಷನ್ ಗೋಲ್ಡ್ ತಗೊಳ್ಳೋದ್ಕಿಂತ ಸಿಲ್ವರಲ್ಲೇ ತುಂಬ ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನು ರೀಸೆಂಟಾಗಿ ರೀಲ್ಸಲ್ಲೆಲ್ಲ ತುಂಬ ಜಾಸ್ತಿ ನೋಡ್ತಾ ಇದ್ದೆ. ಬಿಕಾಸ್ ಸಿಲ್ವರಲ್ಲಿ ಗೋಲ್ಡ್ ಕೋಟಿಂಗ್ ಆಗಿರುವಂತಹ ಜ್ಯುವೆಲ್ರೀಸ್ನ ತಗೊಳ್ಳೋಣ, ಅದು ಒಂಥರ ಚೆನ್ನಾಗೂ ಬಾಳಿಕೆನೂ ಬರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಆ ಥರ ಎಲ್ಲ ಅಂದ್ಕೊಂಡು ಇವತ್ತು ನಾನು ಸಿಲ್ವರ್ ಜ್ಯುವೆಲ್ರಿನ ತಗೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತೀನಿ ಮತ್ತು ಯಾವ್ಯಾವ ಥರದ ಇದೇ ಪ್ಯಾಟರ್ನ್ಸ್ ಎಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಥರ ಸಿಲ್ವರ್ ಜ್ಯುವೆಲ್ರಿನ ತಗೊಳ್ಳೋಕ್ಕೆ ಅಂತ ಹೋಗ್ತಾ ಇರೋದು. ಸೊ ನೋಡೋಣ ಏನೆಲ್ಲ ತಗೊತೀನಿ, ಪ್ರತಿಯೊಂದು ನಿಮ್ಮ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೋತೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಚಾನಲ್ಗೆ ಇದ್ರವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಜ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ತುಂಬ ಯೂಸ್ ಆಗುತ್ತೆ. ಸೊ ನನಗೇನು ಅನ್ಸೋದಪ್ಪ ಅಂದರೆ, ಇವಾಗ ಡೆಫಿನೆಟ್ಲಿ ನನ್ನ ಹಾಗೆ ತುಂಬ ಜನ ಇರ್ತಾರೆ, ಗೋಲ್ಡ್ ಈ ಥರ ಬೇರೆ ಬೇರೆ ಜ್ಯುವೆಲ್ರೀಸ್ ಹಾಕೊಳ್ಳೋಕೆ ಇಷ್ಟ, ಬಟ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಸಿಲ್ವರ್ ಜ್ಯುವೆಲ್ರಿನ ತೊಗೋಬೋದು. ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆದಷ್ಟು ನನ್ನಿಂದ ಎಷ್ಟೆಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ಡಿಸೈನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ತಡ ಮಾಡ್ದಂತೆ ಹೊರಡೋಣ ಬನ್ನಿ. ಆ್ಯಂಡ್ ನೋಡೋಣ ಹೋಗ್ಬಿಟ್ಟು ಏನೇನೆಲ್ಲ ಜ್ಯುವೆಲರೀಸ್ ಇದೆ ಅಂತ. ಹಾಗೂ ಗೈಸ್, ನೀವು ಯಾವಾಗಲೂ ಹೇಳ್ತೀರಲ್ವಾ, ಗೋಲ್ಡ್ ಏನಾದರೂ ತೊಗೊಳಕ್ಕೆ ಹೋದಾಗ ಸ್ವಲ್ಪ ಎತ್ನಿಕ್ ಡ್ರೆಸ್ ಹಾಕೊಂಡು ಹೋಗಿ ಸುಪ್ರಿಯಾ, ಆವಾಗ ನೀವು ಗೋಲ್ಡ್ ಹಾಕೊಂಡಾಗಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಈ ಒಂದು ಎತ್ನಿಕ್ ಡ್ರೆಸ್ನ ಹಾಕೊಂಡಿದ್ದೀನಿ. ಆ್ಯಂಡ್ ಸೊ ದಟ್ ಗೋಲ್ಡ್ ನಾನು ಹಾಕೊಂಡಾಗಲೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಅಂದರೆ ಈ ನೆಕ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ಇವತ್ತು ನಾವು ಜಯನಗರ್ 3rd ಬ್ಲಾಕಲ್ಲಿ ಇರುವಂಥ ಈ ಒಂದು ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಪ್ಯೂರ್ ಸಿಲ್ವರ್ ಜ್ಯುವೆಲ್ರೀಸ್ನ ಗೋಲ್ಡ್ ಕೋಟೆಡ್ ಆಗಿ ಮಾಡಿಕೊಡ್ತಾರೆ ಅಂತ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ಸರಿ ಆಯ್ತು, ಇಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡ್ಬೋದು, ಇದು ಸಂಜಯ್ ಜ್ಯುವೆಲ್ಲರ್ಸ್. ಮತ್ತು ಇಲ್ಲಿ ಬಂದು ಸಿಲ್ವರ್ ಜ್ಯುವೆಲ್ರೀಸ್ ಅಲ್ಲದಂತೆ ಫ್ಯಾಷನ್ ಜ್ಯುವೆಲ್ರಿ ಕೂಡ ಸಿಗುತ್ತೆ, ಆಯಿತಾ. ಸೊ ನೋಡೋಣ ಏನೇನು ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಹಾಗೂ ಇವ್ರದ್ದು ಶಾಪ್ ಲೊಕೇಶನ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಗೈಸ್, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಬೈ ಚಾನ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿ ನೀವು ತಗೋಬೇಕು ಅಂದರೆ ಈಸಿ ಆಗುತ್ತೆ. ಸೊ ನೋಡ್ಬೋದು, ಕಂಪ್ಲೀಟ್ ಫುಲ್ ಒಂದು ದೊಡ್ಡ ಶೋರೂಮ್ ಥರ ಇದೆ. ಆ್ಯಂಡ್ ಇದರಲ್ಲಿ ಒಂದು ಕಂಪ್ಲೀಟ್ ಒಂದಿಷ್ಟು ಸೆಕ್ಷನ್ ಎಲ್ಲ ಫುಲ್ಲು ಸಿಲ್ವರ್ ಜ್ಯುವೆಲ್ರೀಸ್. ನಮಸ್ತೆ ಮ್ಯಾಮ್, ಏನು ನೋಡ್ತಾ ಇದ್ದೀರಾ? ಹಾಯ್ ಸರ್. ನಮಸ್ತೆ. ಸೊ ನಾನು ಆ್ಯಕ್ಚುಲಿ ಅಂದರೆ ಇವಾಗ ಸಿಲ್ವರ್ ಜ್ಯುವೆಲ್ರೀಸ್ ಎಲ್ಲ ತುಂಬ ಜಾಸ್ತಿ ಟ್ರೆಂಡಿ ಇದೆ ಅಲ್ವಾ. ಸೊ ಅದಕ್ಕೆ ಸಿಲ್ವರ್ ಜ್ಯುವೆಲ್ರೀಸಲ್ಲಿ ಯಾವ್ಯಾವ ಥರ ಪ್ಯಾಟರ್ನ್ಸ್ ಇದೆ, ಲೈಕ್ ಅದು ಕಂಪ್ಲೀಟಾಗಿ ಸಿಲ್ವರ್ ಇರಬಾರ್ದು ಮತ್ತು ಗೋಲ್ಡ್ ಥರ ತುಂಬ ಜಾಸ್ತಿ ಕಾಣಿಸ್ಬೇಕು, ಆ ಥರ. ಓಕೆ ಮ್ಯಾಮ್, ನೀವು ನೋಡಿ, ಈ ಕಡೆ ನೀವು ನೋಡ್ತಿರೋದೆಲ್ಲ ಪ್ಯೂರ್ ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಮಾಡಿರೋ ಜ್ಯುವೆಲ್ರಿ ಇದೆ. ಅಂದ್ರೆ ಇದೆಲ್ಲ ಎಕ್ಸಾಕ್ಟ್ ಗೋಲ್ಡ್ ಥರನೇ ಕಾಣಿಸೋದು. ಫಿನಿಶಿಂಗ್, ಡಿಸೈನ್ಸ್, ಪ್ಯಾಟರ್ನ್ಸ್ ತುಂಬಾ ಸಿಗುತ್ತೆ ನಿಮಗೆ. ನಾನು ಸ್ವಲ್ಪ ಪ್ಯಾಟರ್ನ್ಸ್ ತೋರಿಸ್ತೀನಿ, ನಿಮ್ಗೆ ಯಾವ ಥರ ಬೇಕು ಹೇಳಿ. ಸೊ ನನಗೆ ಇನ್ನೂ ಈಸಿ ಇರುತ್ತೆ ತೋರ್ಸೋಕ್ಕೆ. ಈ ಥರದ್ದು ನೋಡಿ, ಬೀಡ್ ಜೊತೆಗೆ ಏನಾದರೂ ತುಂಬ ಚೆನ್ನಾಗಿದೆ. ಪೆಂಡೆಂಟ್ ಮತ್ತು ಪರ್ಲ್ ಚೇಂಜ್ ಇದೆ. ಓಕೆ, ಯಾವ ತರ? ಸಿಲ್ವರ್ ಹೌದು, ಇದೆಲ್ಲ ಪ್ಯೂರ್ 99.5 ಆ ತರ ಬರಲ್ಲ. 92.5% ಪ್ಯೂರ್ ಸಿಲ್ವರ್ ಇರುತ್ತೆ. ಗೋಲ್ಡ್ ಅಲ್ಲಿ 916 ಹಾಲ್ ಮಾರ್ಕ್ ಇರುತ್ತಲ್ಲ, ಇದರಲ್ಲಿ 92.5 ಸೀಲ್ ಇರುತ್ತೆ ಸಿಲ್ವರ್. ಓಕೆ ಓಕೆ, ಸೊ ಅದರಲ್ಲಿ ನೀವು ಗೋಲ್ಡ್ ಪ್ಲೇಟಿಂಗ್, ಲೈಕ್ ಗೋಲ್ಡ್ ಪ್ಲೇಟಿಂಗ್ ಕೂಡ ಅದು ಯಾವ ರೀತಿ? ಮ್ಯಾಮ್, ಇದೆಲ್ಲ 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಇದೆ. ಸೊ ಪಾಲಿಶ್ ಬಾಲ್ಕೆ ತುಂಬಾ ಜಾಸ್ತಿ ಬರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ನೀವು ಯೂಸ್ ಮಾಡಬೇಕಾದ್ರೆ ಪರ್ಫ್ಯೂಮ್, ಸೋಪ್ ವಾಟರ್ ಇಂದ ಅವಾಯ್ಡ್ ಮಾಡಿ. ನಾವು ಕೊಡೋದು ವಾರಂಟಿ 10 years ಪಾಲಿಶಿಂಗ್ ಗೆ. 10 years ಕೊಡ್ತೀರಾ? 10 years ವಾರಂಟಿ ಇರುತ್ತೆ ಪಾಲಿಶಿಂಗ್ ಗೆ. ಹೇಳೋದು 10 years, ಬಟ್ ನೀವು ಲೈಫ್ ಟೈಮ್ ಯೂಸ್ ಮಾಡಿ ಏನು ಕಂಪ್ಲೇಂಟ್ಸ್ ಇರಲ್ಲ. ಈ ತರ ಪ್ರಾಡಕ್ಟ್ಸ್ ನಾವು ರಫ್ಲಿ 18-19 years ಇಂದ ಸೇಲ್ ಮಾಡ್ತಾ ಇದೀವಿ. ಹಾರ್ಡ್ಲಿ ಎನಿ ಕಂಪ್ಲೇಂಟ್ಸ್. ಕಂಪ್ಲೇಂಟ್ಸ್ ಬಂದರೂ ಕೂಡ ಫ್ರೀ ಸರ್ವಿಸ್ ಇರುತ್ತೆ, ಅದ್ರಲ್ಲಿ ನೀವು ರೆಡಿ ಮಾಡಿಸ್ಬೋದು. ನಾನು ನಿಮಗೆ ಪ್ಯಾಟರ್ನ್ಸ್ ತೋರಿಸ್ತೀನಿ, ನೀವು ಹೇಳಿ ನಿಮ್ಗೆ ಯಾವ ಥರದ್ದು ಬೇಕು. ಇಷ್ಟು ಹೆವಿ ನಡೆಯುತ್ತಾ? ಯಾಕೆ ಇವಾಗ ಅಕ್ಷತಿಥಿ ಬರ್ತಿದೆ, ಅದಕ್ಕೆ ತುಂಬಾ ಹೆವಿ ಲುಕ್ ತಗೊಳ್ತಾರೆ. ಸಿಂಪಲ್, ಯಾಕೆ ಮುಂದೆ ಪೂರ್ತಿ ಮದುವೆ ಸೀಸನ್ ಮತ್ತೆ ಒಕೇಶನ್ಸ್ ಬರ್ತಿರತ್ತೆ. ನಿಮ್ಗೆ ಯಾವ ತರ ಬೇಕು ಹೇಳಿ, ನಾನು ಆ ತರ ತೋರಿಸ್ತೀನಿ. ಇದು ತುಂಬಾ ಚೆನ್ನಾಗಿದೆ ಡಿಸೈನ್, ಸ್ಟೋನ್ ವರ್ಕ್ ಅಲ್ಲಿ ಇದೆ, ರಿಯಲ್ ಡೈಮಂಡ್ ಡಿಸೈನ್ ಇದೆ ಇದು. ಸರಿ, ನಿಮ್ಗೆ ಯಾವ ತರ ಬೇಕಿತ್ತು? ನನಗೆ ಅಂದ್ರೆ ಒಂದ್ ಸ್ವಲ್ಪ ಲೈಕ್ ಒಂಥರ ನಕಾಶ್ ಡಿಸೈನ್ಸ್, ಆ ತರ ಫುಲ್ ಗೋಲ್ಡ್ ಕೋಟೆಡ್ ನಕಾಶ್ ಡಿಸೈನ್. ನಾನು ನಿಮ್ಗೆ ಯಾವ್ದು ಹೊಸದು ಬಂದಿದೆ ಅದು ಮತ್ತೆ ರೆಗ್ಯುಲರ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ, ನೀವು ಒಂದ್ಸತಿ ನೋಡ್ಕೊಳ್ಳಿ.
ಮ್ಯಾಮ್ ನೀವು ನಕಾಶಲ್ಲಿ ಕೇಳಿದ್ರಲ್ಲ, ಇದು ನೋಡಿ ತುಂಬಾ ಚೆನ್ನಾಗಿದೆ. ನಕಾಶ್ ಸ್ಟೋನ್ ಮತ್ತೆ ಕುಂದನ್ ವರ್ಕ್ ಅಲ್ಲಿ ಇವಾಗ ಗೋಲ್ಡ್ ಅಲ್ಲಿ ಹೇಗೆ ಬರುತ್ತಲ್ಲ ಅದೇ ತರ ಸೇಮ್ ಡಿಸೈನಿಂಗ್ ಇದೆ. ಮತ್ತೆ ನೀವು ನೋಡ್ತಿರೋದು ಪ್ರತಿ ಒಂದು ಪೀಸ್ ನಮ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಗೋಲ್ಡ್ ಆಚಾರಿನೇ ಮಾಡೋದು, ಅದಕ್ಕೆ ಆ ಸೇಮ್ ಫಿನಿಶ್ ಬರುತ್ತೆ. ಓಕೆ ಓಕೆ. ಅಂಡ್ ಅಪಾರ್ಟ್ ಫ್ರಮ್ ಪಾಲಿಶಿಂಗ್ ನಾವು ಸ್ಟೋನ್ಸ್ಗೆ ಲೈಫ್ ಟೈಮ್ ವಾರಂಟಿ ಕೊಡೋದು. ಒಂದು ಸ್ಟೋನ್ಗೆ ಲೈಫ್ ಟೈಮ್ ವಾರಂಟಿ ಇದೆ. ಒಂದು ಸ್ಟೋನ್ ಉದ್ರೋದ್ರೆ ತಂದು ಕೊಡಿ, ಫ್ರೀ ಆಫ್ ಕಾಸ್ಟ್ ಹಾಕೊಡ್ತೀವಿ. ಐ ಆಮ್ ಗಿವಿಂಗ್ ಯು ಸೋ ಮಚ್ ಅಶ್ಯೂರೆನ್ಸ್ ಬಿಕಾಸ್ ವಿ ಹ್ಯಾವ್ ಟ್ರೈಡ್ ಟೆಸ್ಟೆಡ್ ಎವ್ರಿಥಿಂಗ್. ನಾಟ್ ಇವನ್ ಅ ಸಿಂಗಲ್ ಕಂಪನಿ, ದಟ್ ಇಸ್ ವೈ ಇವನ್ ಐ ಆಮ್ ಗಿವಿಂಗ್ ಯು ವಾರಂಟಿ. ಅದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಹೆವಿ ಬೇಡ ಅಂದ್ರೆ ಇದು ನೋಡಬಹುದು, ಸ್ವಲ್ಪ ಸಿಂಪಲ್ ಆಗಿ ಇದು ಚೆನ್ನಾಗಿ ಕಾಣಿಸುತ್ತೆ. ನವರತ್ನದಲ್ಲಿದೆ. ನವರತ್ನ ಇವಾಗ ತುಂಬಾ ಸ್ವಲ್ಪ ಟ್ರೆಂಡಿನಲ್ಲೂ ಕೂಡ ಇದೆ. ಎವರ್ಗ್ರೀನ್ ಆಪ್ಷನ್ ಇರುತ್ತೆ ಮ್ಯಾಮ್. ಇದು ಒಂದು ತಗೊಳ್ಬಿಟ್ರೆ ನೀವು ಯಾವ್ದು ಸೀರೆಗೆ ಹಾಕಿ ಮ್ಯಾಚ್ ಆಗುತ್ತೆ. ಅಂಡ್ ವರ್ಕ್ಮೆನ್ಶಿಪ್ ಇಸ್ ಆಲ್ಸೋ ವೆರಿ ನೈಸ್ ಇನ್ ದಟ್. ಚೆನ್ನಾಗಿದೆ. ನವರತ್ನದಲ್ಲೇ ಇದು ನೋಡಿ ಹಾರ ಇದೆ. ಓ, ಕಾಸಿನ ಹಾರ ಕೂಡ ಇದೆ. ಅಂಡ್ ಇದು ಸ್ಟೋನ್ ನೆಕ್ಲೆಸ್ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಒಂದು ನಿಮಿಷ, ನಾನು ಫಸ್ಟ್ ನವರತ್ನದ್ದು ಟ್ರೈ ಮಾಡ್ತೀನಿ. I'll give you a close mirror. Looking very beautiful, ma'am. And the stones are also very prominent ಅಲ್ಲ, ಚೆನ್ನಾಗಿ ಎತ್ತು ಕಾಣಿಸ್ತಿರೋದು. ಸೊ ಈ ಸ್ಟೋನ್ಸ್ಗೂ ಕೂಡ ನೀವು ಗ್ಯಾರಂಟಿ ಎಲ್ಲ ನಮ್ದು ಎಲ್ಲ ಜ್ಯುವೆಲರಿಗೆ ಸ್ಟೋನ್ಸ್ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಮ್ಯಾಮ್. ನೀವೇ ನೋಡಿ ಪ್ರಾಪರ್ಲಿ ಸ್ಟಡೆಡ್ ಇದೆ, ಸೊ ಏನು ಪ್ರಾಬ್ಲಮ್ ಇರಲ್ಲ. ಸ್ಟೋನ್ ಉದ್ರೋಗೋದು ಆ ಥರ ಏನು ಚಾನ್ಸೇ ಇರಲ್ಲ. ಬೇರೆ ಕಡೆ ಏನು ಬರೀ ಗಮ್ಮಿಂದ ಅಂಟಿಸ್ಕೊಟ್ಬಿಡ್ತಾರೆ. ಇದರಲ್ಲಿ ಆ ಥರ ಏನು ವರ್ಕ್ ಇಲ್ಲ. ನಮ್ದು 0% ಆ ಥರ ಇರುತ್ತೆ ಸ್ಟೋನ್ ಗಮ್ಮಿಂದ ಅಂಟಿಸೋದು. ಚೆನ್ನಾಗೂ ಕಾಣಿಸ್ತದೆ ತುಂಬ. ನೋಡಿ ಚೆನ್ನಾಗಿ ಕಾಣಿಸ್ತಿದೆಲ್ಲ ರೀ. ಅಂದ್ರೆ ಇದು ಎಕ್ಸಾಕ್ಟ್ ಲೈಕ್ ಗೋಲ್ಡ್ ಹಾಕೊಂಡಿದ್ದೀನಿ ತರ ಫೀಲ್ ಆಗ್ತಿದೆ ಅಲ್ವಾ? ಹೌದು. ಇವಾಗ ಮಹಿಳೆ ಹುಡುಗಿನೂ ಇದೇ ತರ ಸ್ವಲ್ಪ ತಗೊಳ್ಳೋದು ಮೇಡಮ್. ಯಾಕೆ ಎಲ್ಲ ಗೋಲ್ಡ್ ತಗೊಳಕ್ ಆಗಲ್ಲ, ಮತ್ತೆ ರಿಸ್ಕ್ ವೈಸ್ ಸೇಫ್ಟಿ ವೈಸ್ ತುಂಬಾ ಈಸಿ ಬಂದಿದೆ ಅದಕ್ಕೆ. ಬಿಕಾಸ್ ಇವಾಗ ಗೋಲ್ಡ್ ರೇಟ್ ಅಂತೂ ಆಕಾಶಕ್ಕೆ ಏರ್ಬಿಟ್ಟಿದೆ. ಸೊ ಇನ್ಫ್ಯಾಕ್ಟ್ ನಾವು ಸಿಲ್ವರ್ ಇನ್ವೆಸ್ಟ್ ಮಾಡೋದು ತುಂಬಾ ಪ್ರಾಫಿಟಬಲ್. ಬಿಕಾಸ್ ಸಿಲ್ವರ್ ಕೂಡ ಇವಾಗ ದಿಸ್ ಇಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್ ಮ್ಯಾಮ್. ಇದು ಲೈಫ್ ಸ್ಟೈಲ್ ಪ್ರಾಡಕ್ಟ್ ಇದೆ. ನೀವು ಲೈಫ್ ಟೈಮ್ ಯೂಸ್ ಮಾಡಿ ಏನೂ ಪ್ರಾಬ್ಲಮ್ ಆಗಲ್ಲ. ಅಂಡ್ ಇನ್ ಕೇಸ್ ಏನಾದರೂ ಕಂಪ್ಲೇಂಟ್, ನಾನು ರಫ್ಲಿ ಸ್ಟೋನ್ ಪೀಸ್ ಸೇಲ್ ಮಾಡಿದ್ದೀನಿ, 0% ರಿಟರ್ನ್ಗೆ ಯಾರು ಬರುತ್ತೆ ರೀಸೇಲ್ ಮಾಡೋಕ್ಕೆ. ಅವ್ರು ಹೇಳ್ತಾರೆ ನಾನು ಗೋಲ್ಡ್ ತರನೇ ಇಟ್ಕೊಂಡಿದ್ದೀನಿ, ಅದೇ ತರ ಬಾಳ್ಕೆ ಬರ್ತಿದೆ, ನಾನು ಏನಕ್ಕೆ ರೀಸೇಲ್ ಮಾಡೋದು? ಅದನ್ನ ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ. ಬಟ್ ನಿಮ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆರ್ಟಿಫಿಷಿಯಲ್ ನೀವು ಹಾಕಿಲ್ಲ, ಯಾವ್ದಾದ್ರು ಒಂದು ಪ್ರೆಷರ್ ಮೆಟಲ್ ಹಾಕಿದೀರಾ ಆ ತರ. ಇವಾಗ ನಾರ್ಮಲ್ ಆರ್ಟಿಫಿಷಿಯಲ್ ಕೂಡ ನಾನು ಲೈಕ್ ನನ್ನ ತಂಗಿ ಮದ್ವೆ ಟೈಮಲ್ಲಿ ನಾವು ರೆಂಟ್ ಮಾಡಿದ್ವಿ ಆರ್ಟಿಫಿಷಿಯಲ್. ಸೊ ಅದನ್ನ ನೋಡಕ್ ಹೋದ್ರೆ ನಂಗೆ ಕಂಪ್ಯಾರಿಟಿವ್ಲಿ ಇದೇ ಚೆನ್ನಾಗಿದೆ. ಲೈಕ್ ಅದೇ ಪ್ರೈಸ್ ಗೆ ನಾವು ಇದನ್ನ ಹೀಗೇನೆ ತಗೋಬಹುದು. ರೆಂಟ್ಗೆ ನೀವು ರಫ್ಲಿ ಮಿನಿಮಮ್ 4 to 5,000 ಪೇ ಮಾಡ್ತೀರಾ. ಇದ್ರಲ್ಲಿ ನೆಕ್ಲೆಸಸ್ ನಮ್ಮ ಹತ್ರ 4,500 ಇಂದ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ. ಕಾನ್ಸಕ್ಕೂ ಆರ್ಟಿಫಿಷಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್ ಇದೆ. ಇದು ಎಷ್ಟಾದ್ರೂ ಗೋಲ್ಡ್ ಪಕ್ಕದಲ್ಲೇ ಇಟ್ಕೊಂಡು ನೋಡಿ, ಏನು ಡಿಫ್ರೆನ್ಸ್ ಅನ್ಸಲ್ಲ. ಕಾಸಿನ ಮಾಲೆಂದು ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಲೈಕ್ ಓಲ್ಡ್ ಟ್ರೆಡಿಷನಲ್ ಡಿಸೈನ್ಸ್ ಇದೆ. ಹೌದು, ಈ ಟ್ರೆಂಡ್ ಮಾತ್ರ ಯಾವತ್ತೂ ಎವರ್ಗ್ರೀನ್ ಇರುತ್ತೆ ಮ್ಯಾಮ್. ಇವತ್ತು ನಡೆಯುತ್ತೆ, 100 ವರ್ಷ ಆದ್ಮೇಲೆ ನಡೆಯುತ್ತೆ ಮ್ಯಾಮ್. ಈ ಕಡೆನೂ ಸ್ವಲ್ಪ ಡಿಸೈನ್ಸ್ ಇದೆ, ಒಂದ್ಸತಿ ನೋಡಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ನಿಮ್ಗೆ. ಮ್ಯಾಮ್ ಇಲ್ಲಿಂದ ನೀವು ನೋಡಿ, ಇಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಹೇಳಿ. ನಾನು ನಿಮ್ಗೆ ಸ್ವಲ್ಪ ಹೊಸ ಪ್ಯಾಟರ್ನ್ಸ್ ಬಂದಿರೋದು ಅದು ತೋರಿಸ್ತೀನಿ. ಇದು ನೋಡಿ, ರಿಯಲ್ ಡೈಮಂಡ್ ಡಿಸೈನ್ಸ್ ಅಲ್ಲಿ ಬಂದಿರೋದೇ ಡಿಸೈನ್ ಇರೋದು. ಇದು 7 ಸ್ಟೋನ್. ರಿಯಲ್ ಡೈಮಂಡ್ ಅಂದ್ರೆ ಅಮೆರಿಕನ್ ಡೈಮಂಡ್ ಅಂತ ಕರೀತೀವಿ. ಇಲ್ಲ, ಡಿಸೈನ್ ಡೈಮಂಡ್ ಇದೆ, ಸ್ಟೋನ್ಸ್ ಎಲ್ಲ ಒರಿಜಿನಲ್ ಜರ್ಕಾನ್ಸ್ ಇದೆ. ಓಕೆ. ಅಮೆರಿಕನ್ ಡೈಮಂಡ್ಸ್ ಗಿಂತ ಬೆಟರ್ ಕ್ವಾಲಿಟಿ, ಮಚ್ ಬೆಟರ್ ಕ್ವಾಲಿಟಿ. ಇದು ತುಂಬಾ ಪ್ರಿಟಿ ಇದೆ, ಇದು ಸಕ್ಕತ್ತಾಗಿದೆ. ಅಂಡ್ ನೀವು ಆಸ್ ಐ ಟೋಲ್ಡ್ ಯು, ನೀವು ಇಲ್ಲಿ ನೋಡ್ತಿರೋದೆಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ನಾವು ನಿಮಗೆ 10 years ವಾರಂಟಿ ಕೊಡೋದು. ಮತ್ತೆ ನಮ್ಮ ಸ್ಟೋರ್ ಜಯನಗರಲ್ಲಿ ಬಿಟ್ಟು ನಮ್ಮ ಸ್ಟೋರ್ ಮಂತ್ರಿ ಮಾಲ್ ಮಲ್ಲೇಶ್ವರಂ ಅಲ್ಲಿ ಇದೆ. ಆಕ್ಚುಲಿ ನಾನು ಮಂತ್ರಿ ಮಾಲ್ ಅಲ್ಲಿ ನೋಡಿದ್ದೆ, ನಾನು ನೋಡ್ಬಿಟ್ಟು ತುಂಬಾ ಇಷ್ಟ ಆಗಿತ್ತು. ಬಟ್ ನಂಗೆ ಇವಾಗ ಹೋಗಕ್ ಮಂತ್ರಿ ಮಾಲ್ ಸ್ವಲ್ಪ ದೂರ ಆಗುತ್ತೆ. ಸೊ ನಾನು ಹಾಗೆ ಸರ್ಚ್ ಮಾಡ್ಬೇಕಾದ್ರೆ ಜಯನಗರಲ್ಲೂ ಇದೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಜಯನಗರಲ್ಲೇ ಬಂದೆ. ಕರೆಂಟ್ಲಿ ಬ್ಯಾಂಗ್ಳೂರಲ್ಲಿ ಜಯನಗರ್ ಅಲ್ಲಿ ಇದೆ, ಮಂತ್ರಿ ಮಾಲ್ ಮಲ್ಲೇಶ್ವರಂ ಅಲ್ಲಿ ಇದೆ, ಚಿಕ್ಪೇಟ್ ಅಲ್ಲಿ ಆರ್ಟಿ ಸ್ಟ್ರೀಟ್ ಅಲ್ಲಿ, ಮತ್ತೆ ಅವೆನ್ಯೂ ರೋಡ್ ಅಲ್ಲಿ ಇದೆ, ಮತ್ತೆ ಮೈಸೂರಲ್ಲೂ ಇದೆ ಮ್ಯಾಮ್. ಮೈಸೂರಲ್ಲಿ ಕೂಡ ಇದೆ ಅಂತ ಕೇಳ್ಪಟ್ಟೆ. ಸೊ ಸೇಮ್ ಕಲೆಕ್ಷನ್, ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನ್, ಸೇಮ್ ಪ್ರೈಸಿಂಗ್ ಎವ್ರಿವೇರ್ ಮ್ಯಾಮ್. ಅದು ತುಂಬಾ ಚೆನ್ನಾಗಿದೆ ಡಿಸೈನ್. ಅದೇ ತರ ನಿಮಗೆ ಜಾಸ್ತಿ ಗ್ರೀನ್ ಸ್ಟೋನ್ಸ್ ಇರೋದು ಬೇಕಾದ್ರೆ ಇದು ನೋಡಬಹುದು. ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಮ್ಯಾಮ್. ಸಿಂಪಲ್, ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇಟ್ ವಿಲ್ ಗೋ ವೆಲ್ ಆನ್ ಎನಿಥಿಂಗ್. ಅಂಡ್ ಆ ಕಲರ್ ಕಾಂಬಿನೇಷನ್ ನೀವು ಯಾವ್ದು ಔಟ್ಫಿಟ್ ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಸ್ಯಾರೀಸ್ ಹಾಕಿ, ಇವಾಗ ನೋಡಿ ನಾನು ಚೂಡಿದಾರ್ ಹಾಕೊಂಡಿದ್ದೀನಿ, ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಬನ್ನಿ, ಸಕ್ಕತ್ತಾಗಿದೆ ಅಲ್ಲ, ಕಾಣಿಸುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫರೆಂಟ್. ನೀವು ಈ ಕಡೆನೂ ಹಾಕೋಬಹುದು. ಓಕೆ, ಯು ಕ್ಯಾನ್ ಟರ್ನ್ ಇಟ್ ಅರೌಂಡ್ ಅಂಡ್ ವೇರ್. ಓ, ಡಬಲ್ ಸೈಡೆಡ್ ರಿವರ್ಸಬಲ್ ಇದೆ. ಚೆನ್ನಾಗಿದೆ. ಲೈಕ್ ರಿವರ್ಸಬಲ್ ಅಲ್ಲೂ ಎರಡು ತರಾನು ಯೂಸ್ ಮಾಡ್ಕೋಬಹುದು. Yes, correct. ಬೈ ಮಾಡ್ಬಿಟ್ಟು ಎರಡು ತರಾನು ಯೂಸ್ ಮಾಡ್ಕೋಬಹುದು. ಇದು ಚೆನ್ನಾಗಿದೆ. ಓಕೆ, ನೀವು ನಕಾಶಲ್ಲಿ ಕೇಳಿದ್ದೀರಾ, ನಾನು ಸ್ವಲ್ಪ ಸ್ಟೋನ್ಸ್ ಫಸ್ಟ್ ತೋರಿಸ್ತೀನಿ. ಯಾಕೆ ಇವಾಗ ಈ ತರದೆಲ್ಲ ತುಂಬಾ ಫಾಸ್ಟ್ ಸೆಲ್ಲಿಂಗ್ ಇದೆ. ಸೊ ವಾಟ್ ಇಸ್ ನ್ಯೂ, ಐ ವಿಲ್ ಶೋ ಯು ದಟ್ ಫಸ್ಟ್. ಟ್ರೆಡಿಷನಲ್ ಡಿಸೈನ್ಸ್ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇದು ಆಕ್ಚುಲಿ ಬಂದ್ಬಿಟ್ಟು ಇದು ಹೇಗಿದೆ ಅಂದ್ರೆ ಟ್ರೆಡಿಷನಲ್ 7 ಸ್ಟೋನ್ ಸ್ಟಡ್ಸ್ ಬರುತ್ತಲ್ಲ. ಆಕ್ಚುಲಿ ನಮ್ಮ ಅಜ್ಜಿ ಹತ್ರ ಇದೆ ಈ ತರ ಓಲೆ. ನಮ್ಮ ಅಜ್ಜಿ ಹತ್ರ ಇತ್ತು, ಇನ್ನು ನಾವು ಇಟ್ಕೊಂಡಿದೀವಿ ಅವರೆಲ್ಲ. ಬಟ್ ಅವ್ರ ಓಲೆ ಇದೆ. ಸೊ ಅದೇ ಪ್ಯಾಟರ್ನ್ ಅಲ್ಲೇ ಕಂಪ್ಲೀಟ್ ಇದೆ. ಹೌದು, ರಿಯಲ್ ಡೈಮಂಡ್ ಮತ್ತೆ ಇದರಲ್ಲಿ ಏನು ಡಿಫರೆನ್ಸ್ ಅನ್ಸಲ್ಲ ಮ್ಯಾಮ್ ನಿಮ್ಗೆ. ಹೌದು, ಯಾಕೆ ಇದೆಲ್ಲ ಒರಿಜಿನಲ್ ಜರ್ಕಾನ್ಸ್ ಇದೆಲ್ಲ ಅದೇ ಶೈನ್ ಇರುತ್ತೆ ಥ್ರೂ ಔಟ್ ದ ಲೈಫ್ ಟೈಮ್. ಇದೇ ಶೈನ್ ಇರುತ್ತೆ, ಸ್ಟೋನ್ ಎಲ್ಲ ಆಗೋದು ಆ ತರ ಏನೂ ಪ್ರಾಬ್ಲಮ್ ಇರಲ್ಲ.
ತುಂಬಾ ಸಖತ್ತಾಗಿದೆ. ನಿಮಗೆ ಅಷ್ಟು ಹೆವಿ ಬೇಡ, ಇನ್ನು ಸಿಂಪಲ್ ಆಗಿ ಬೇಕಾದ್ರೆ ಇದು ನೋಡ್ಬೋದು, ಚೈನ್ ಪೆಂಡೆಂಟ್ ಸ್ಟೈಲಲ್ಲಿ ಕ್ಯಾಶುವಲ್ ಸ್ಮಾಲ್ ಒಕೇಶನ್ಸ್ಗೆಲ್ಲ. ಹಾ, ಇದು ತುಂಬಾ ಚೆನ್ನಾಗಿದೆ. ತುಂಬಾ ಯೂನಿಕ್ ಪೀಸಸ್ ಇಟ್ಟಿದ್ದೀರಾ. ಥ್ಯಾಂಕ್ ಯು. ಬರೀ ಸ್ವಲ್ಪ ನೋಡಿದ್ದೀರಾ, ಇನ್ನು ತುಂಬಾ ಇದೆ ಮ್ಯಾಮ್. ಲೈಕ್ ನಾನು ಯಾವತ್ತೂ ಈ ಥರ ಸಿಲ್ವರ್ ಜ್ಯುವೆಲ್ರೀಸ್ ಟ್ರೈ ಮಾಡೇ ಇಲ್ಲ. ಸೊ ಫಸ್ಟ್ ಟೈಮ್ ನಾನು ಸಿಲ್ವರ್ ಜ್ಯುವೆಲ್ರಿಗೆ ಅಂತ ಬಂದಿದ್ದು. ಬಟ್ ತುಂಬಾ ಯೂನಿಕ್ ಪೀಸಸ್ ಇದೆ. ಯು ಹ್ಯಾವ್ ಸೀನ್ ರಿಯಲ್ ಗೋಲ್ಡ್ ಡಿಸೈನ್ಸ್ ಮ್ಯಾಮ್, ಮತ್ತೆ ಇದು ನೋಡಿದ್ದೀರಾ, ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಅನ್ಸಿದೆಯಾ ಮ್ಯಾಮ್? ಇಲ್ಲ, ನಂಗೆ ಒಂಚೂರು ಡಿಫ್ರೆನ್ಸ್ ಅನ್ಸಲ್ಲ. ಬೇರೆ ಕಡೆ ನಿಮ್ಗೆ ಸಿಕ್ಬಹುದು, ಬಟ್ ಇದೇ ಡಿಸೈನ್ಸ್ ಇದೇ ಫಿನಿಶ್ ಎಲ್ಲೂ ಸಿಕ್ಕಾಗಲ್ಲ. ಯಾಕೆ ಬೇರೆ ಕಡೆ ರೆಗ್ಯುಲರ್ ಆಚಾರಿ ಮಾಡೋರು ಮಾಡ್ತಾರೆ, ನಾವೆಲ್ಲ ಗೋಲ್ಡ್ ಆಚಾರಿನ ಇಟ್ಬಿಟ್ಟು ಮಾಡಿಸ್ತೀವಿ. ಓಕೆ ಓಕೆ, ನೋಡಿ ಚೆನ್ನಾಗಿದೆಯಾ? ಇದು ಅವೊಂದು ಓಲೆ ಹಾಕೊಂಡ್ಬಿಟ್ಟು ಇದು ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ? ಇದು ನೀವು ಇನ್ ಸ್ವಲ್ಪ ಲಾಂಗ್ ಮಾಡ್ಬಿಟ್ಟು ಒಂದು ಚೋಕರ್ ನೆಕ್ಲೆಸ್ ಏನಾದರೂ ಹಾಕಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತೆ ಅದರಲ್ಲೂ ಏನು ಕಲರ್ ಬೌಂಡ್ರೀಸ್ ಇರಲ್ಲ ಮ್ಯಾಮ್, ಯಾವುದಕ್ಕೂ ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ರಿಯಲ್ ಗೋಲ್ಡ್ ಡಿಸೈನ್ ಇದೆ, ನಕಾಶ್ ಮತ್ತೆ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇದೆ. ಓಕೆ, ವೆರಿ ನೈಸ್. ಹೌದು, ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ಇವಾಗ ಈ ಸಿಂಪಲ್ ಹಾಕೊಂಡಿದ್ಮೇಲೆ ಇಷ್ಟು ಹೆವಿಗಿಂತ ಸಿಂಪಲ್ ತುಂಬಾ ಜಾಸ್ತಿ. ಬಟ್ ಒಕೇಶನ್ ನೀವು ನೋಡಿ ಮ್ಯಾಮ್, ನಮಗೆ ಹೆವಿ ಒಕೇಶನ್ ಅಂದ್ರೆ ಇದೆ ನನಗೆ ಇವಾಗ ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೋಸ್ಕರನೇ ನೋಡ್ತಾ ಇದ್ದಿದ್ದು. ಹಾ, ಸೊ ನಾನು ಎರಡು ತರ ತೋರಿಸ್ತೀನಿ ನಿಮಗೆ. ಬನ್ನಿ, ಇದು ನೋಡು. ಇದು ಆಕ್ಚುಲಿ ಏನು ಗೊತ್ತಾ, ನಾವು ಮಾಮೂಲಿ ತಗೋತೀವಲ್ಲ ಗೋಲ್ಡ್ ಅಂಗಡಿ, ಅಲ್ಲಿ ನೋಡಿದೆ ಇದು. ಬಟ್ ಏನಪ್ಪ ಅಂದ್ರೆ ಈ ಡಾಲರ್ ಸಖತ್ತು ಹೆವಿ ಗ್ರಾಮ್ಸ್ ಅಲ್ಲಿ ಬಂದ್ಬಿಡುತ್ತಲ್ಲ, ತುಂಬಾ ಕಾಸ್ಟ್ಲಿ ಇತ್ತು ಅದು. ಇದು ಚೆನ್ನಾಗಿದೆ. ಕಾನ್ಸೆಪ್ಟ್ ಅಷ್ಟು ಹೆವಿ ಇದೆ. ಪ್ರೈಸಸ್ ಎಲ್ಲ ಲೈಕ್ ಫಿಕ್ಸ್ ಪ್ರೈಸಸ್ ಇರುತ್ತಾ ಹೇಗೆ? ಹೌದು, ಒಂದೇ ಪ್ರೈಸ್ ಇರುತ್ತೆ ಮ್ಯಾಮ್. ಬಟ್ ನಾವು ಕೊಡೋದು ಪ್ರೈಸ್, ಐ ಕ್ಯಾನ್ ಗಿವ್ ಯು ಫುಲ್ ಅಶ್ಯೂರೆನ್ಸ್. ಆ ಪ್ರೈಸ್ ಆ ಕ್ವಾಲಿಟಿ ಎಲ್ಲೂ ಸಿಗಲ್ಲ, ಆ ಡಿಸೈನು ಸಿಕ್ಕಲ್ಲ ಮ್ಯಾಮ್. ಲೈಕ್ ನೀವೇ ಕಂಪ್ಲೀಟ್ ಡಿಸ್ಕೌಂಟ್ ಮಾಡ್ಬಿಟ್ಟು ಪ್ರೈಸ್ ಹಾಕಿ ಬೆಸ್ಟ್ ಪ್ರೈಸ್ ಇಕ್ಕಿದೀವಿ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್ ಪ್ರೈಸಿಂಗ್ ಇದೆ. ಇಷ್ಟು ಹೆವಿ ನೆಕ್ಲೆಸ್ ಬರೀ 9000 ಚೇಂಜ್ ಇದೆ. ನೀವು ಆರ್ಟಿಫಿಷಿಯಲ್ ಇದು 90,000 ಸಿಗಲ್ಲ. ಅದೇ ಹೇಳ್ತೇನೆ, 90,000 ಸಿಗಲ್ಲ. ಗೋಲ್ಡ್ ಅಲ್ಲಿ ನೀವು ಅದು ಬರೀ ಮಾಡ್ಸಕ್ ಮೇಕಿಂಗ್ ಅರೌಂಡ್ 30,000-35,000 ಪೇ ಮಾಡ್ತೀರಾ. ಡಾಲರೇ ತುಂಬಾ ಜಾಸ್ತಿ ವೆಯ್ಟ್ ಬಂದ್ಬಿಡುತ್ತಲ್ಲ, ಸೊ ಅದೇ ಜಾಸ್ತಿ ಇದಾಗ್ಬಿಡುತ್ತೆ. ಚೆನ್ನಾಗಿದೆಲ್ಲ. ಈ ತರ ಸಿಂಪಲ್ ತುಂಬಾ ಸಕ್ಕತ್ತಾಗಿ ಕಾಣಿಸುತ್ತಲ್ವಾ? ಪುನೀತ್ಗೆ ಇವಾಗ ಅನಿಸ್ತಾ ಇರಬೇಕು, ಸುಮ್ಮನೆ ಹೋಗ್ಬಿಟ್ಟು ಅಷ್ಟೊಂದು ಗೋಲ್ಡ್ ಜ್ಯುವೆಲ್ರೀಸ್ ತಗೋಬರ್ತಲ್ಲ, ಅದಕ್ಕಿಂತ ಇದರಲ್ಲೇ ಎಷ್ಟೊಂದು ತಗೋಬೋದಾಗಿತ್ತು ಅಂತ ನನಗೆ ಅನಿಸ್ತಿದೆ. ಇದು ಚೆನ್ನಾಗಿದೆ ಸರ್, ಇದನ್ನು ತೋರಿಸಿ. ಶೋರ್. ಇದು ನೀವು ಕ್ಯಾಶುವಲ್ ಕುರ್ತೀಸ್ಗೆಲ್ಲನೂ ಹಾಕೋಬಹುದು, ಸ್ಮಾಲ್ ಒಕೇಶನ್ಸ್, ಆಫೀಸ್ ವೇರ್ಗೂ ನೀವು ಹಾಕೋಬಹುದು. ಸ್ಮಾಲ್ ಫಂಕ್ಷನ್ಸ್ಗೆ, ಸ್ಯಾರೀಸ್ ಮೇಲೂ ಕೂಡ ಸಿಂಪಲ್ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆಲ್ಲ. ಆ ಡಾಲರೇ ಒಂಥರ ಫುಲ್ಲು ಅದರದ್ದು ಲುಕ್ ತುಂಬ ಚೆನ್ನಾಗಿದೆ ಸರ್. ಇದು ಸಿಂಪಲ್ ನೆಕ್ಲೆಸಸ್ ಬರುತ್ತೆ ನಕಾಶಲ್ಲಿ, ಅಂದರೆ ನನಗೆ ತುಂಬ ಹೆವಿ ಬೇಡ, ಸಿಂಪಲ್ ಆಗಿ. ಶೋರ್, ನಾನು ತೋರಿಸಿ. ಆ ಕಡೆ ಬನ್ನಿ ಮ್ಯಾಮ್. ನೆಕ್ಲೆಸಸ್ ನಾನು ನಿಮಗೆ ಎಲ್ಲ ತರ ತೋರಿಸ್ತಾ ಇದ್ದೀನಿ. ಆಂಟಿಕ್, ನಕಾಶ್. ಇಲ್ಲಿ ನಾನು ಫಸ್ಟ್ ತೋರಿಸಿರೋದೆಲ್ಲ ಸಿಂಪಲ್ ನೆಕ್ಲೆಸಸ್. ಎಲ್ಲ ಚಿಕ್ಕ ಒಕೇಶನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಹಾಕೋಬಹುದು, ನೀವು ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅಂದ್ರೆ ನೀವು ನೆಕ್ಲೆಸ್ ತರಾನು ಹಾಕೋಬಹುದು. ಇದಕ್ಕೆ ಒಂದು ಪೆಂಡೆಂಟ್ ಹಾಕಿದ್ರೆ ಪ್ರಾಪರ್ ನೆಕ್ಲೆಸ್ ಮತ್ತೆ ಪೆಂಡೆಂಟ್ ಜೊತೆಗೆ ಹಾಕ್ಬಿಡುತ್ತೆ. ಪ್ರೈಸ್ ವೈಸ್ ತುಂಬಾ ಲೋ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಗಿಫ್ಟಿಂಗು ನೋಡಬಹುದು. ಈ ತರ ನೆಕ್ಲೆಸ್ ಅರೌಂಡ್ 3,500-4,000 ಇಂದ ಸ್ಟಾರ್ಟ್ ಆಗುತ್ತೆ. ಸೇಮ್ ವಾರಂಟಿ, ಸೇಮ್ ಗ್ಯಾರಂಟಿ, ಎವ್ರಿಥಿಂಗ್ ಇಸ್ ಸೇಮ್. ಎಸ್, 10 years ವಾರಂಟಿ. ಪಾಲಿಶಿಂಗ್ ಸ್ಟೋನ್ಸ್ ಗೆಲ್ಲ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಅಂಡ್ ಪ್ಯೂರ್ ಸಿಲ್ವರ್ದು ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಇದ್ರಲ್ಲಿ ಗೋಲ್ಡ್ ಎಲ್ಲ ನೋಡಿದೆ ಇದ್ದೀರಾ, ಬಟ್ ಸುಮ್ಮನೆ ನನಗೆ ಅಷ್ಟು ಚಿಕ್ಕ ಇದಕ್ಕೆ ಯಾಕೆ ಅನ್ಕೋತಿದ್ದೆ. ಬಟ್ ಗೋಲ್ಡ್ ಅಲ್ಲೂ ಈ ತರ ಜಾಸ್ತಿ ನಡೀತಿದೆ. ಇದು ಆಂಟಿಕ್ ಪಾಲಿಶ್ ಅಲ್ಲಿ ಇದೆ. ನಿಮ್ಗೆ ಡಿಸೈನ್ ಇಷ್ಟ ಆಯ್ತು, ನಿಮ್ಗೆ ಪಾಲಿಶ್ ಒಂಥರ ಬ್ರೈಟ್ ಪಾಲಿಶ್, ಆಂಟಿಕ್ ಪಾಲಿಶ್ ಈಗ ಬೇಕೋ ಹಂಗೆ ಚೇಂಜಸ್ ಮಾಡ್ಕೊಡ್ತೀವಿ ನಿಮ್ಗೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಕೆಲವೊಂದು ನಮ್ಗೆ ಹೆಂಗ್ ಅನ್ಸ್ತಿದೆ ಅಂದ್ರೆ ನನ್ನ ಒರಿಜಿನಲ್ ಗೋಲ್ಡ್ ಜೊತೆ ಮ್ಯಾಚ್ ಅಪ್ ಮಾಡ್ಕೋಬಹುದು. ಇವಾಗ ಲಾಂಗ್ ಹಾರಕ್ಕೆ ನಾನು ಈ ತರ ಚಿಕ್ಕ ನೆಕ್ಲೆಸ್, ಸಿಂಪಲ್ ನೆಕ್ಲೆಸ್ ನ ತಗೋಬಹುದು. ಮತ್ತೆ ಅಥವಾ ಚಿಕ್ಕ ನನ್ ಚೋಕರ್ ಇದೆ, ಚೋಕರ್ಗೆ ಈ ತರ ಡಿಫ್ರೆಂಟ್ ಲಾಂಗ್ ಹಾರನ ತಗೋಬಹುದು. ಆ ತರ ಮಾಡ್ಕೋಬಹುದು. ನೋಡಿ ಚೆನ್ನಾಗಿದೆ ಅಲ್ಲ. ತರ ಸಿಂಪಲ್ ಆಗಿ ಒಂಥರ ಕತ್ತು ತುಂಬಾನು ಅನ್ಸುತ್ತೆ, ಚೆನ್ನಾಗೂ ಅನ್ಸುತ್ತೆ. ನನ್ನ ಚೋಕರ್ ಹಾಕೊಳಕ್ ಇಷ್ಟ ಇಲ್ಲ ಅಂದಾಗ ನಾನು ಈ ತರ ಹಾಕೋಬಹುದು. ಅಂಡ್ ಇದು ನೀವು ಗೋಲ್ಡ್ ಅಲ್ಲಿ ತಗೊಳ್ಳಿದ್ರೆ ಮಿನಿಮಮ್ 1,20,000 ಆಗುತ್ತೆ ಮ್ಯಾಮ್. ಇದು ಬರೀ 8,000 rupees ಇದೆ. ಓಕೆ ಓಕೆ. ಟ್ರಾವೆಲ್ ವೈಸ್ ಪ್ರೈಸಸ್ ಎಲ್ಲ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ? ನೆಕ್ಲೆಸಸ್ ಅದೇ ಅರೌಂಡ್ 3,500-4,000 ಇಂದ ಸ್ಟಾರ್ಟ್ ಆಗಿ ಅಪ್ ಟು 1.5 lakh ತಕ್ಷಣ ಸಿಕ್ಬಿಡುತ್ತೆ ಮ್ಯಾಮ್. ಡಿಪೆಂಡ್ಸ್ ಡಿಸೈನ್ ಮೇಲೆ. ಇದೆಲ್ಲ ಸಿಂಪಲ್ ಡಿಸೈನ್ಸ್ ಇದೆ. ಐ ಶೋ ಯು ಹೆವಿ ಒನ್ಸ್. ಯಾವ್ದಾದ್ರು ಪ್ರೈಸ್ ಬೇಕಾದ್ರೆ ನೀವು ಹೇಳಿ, ನಾನು ಪ್ರೈಸ್ ಹೇಳ್ತೀನಿ. ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ರೂಬಿ ಮತ್ತೆ ಲಕ್ಷ್ಮಿ ಜೊತೆಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಸ್ಟೋನ್ಸ್ ಅಲ್ಲಿ. ಇದು ಟ್ರೆಡಿಷನಲ್ ಕಾಸಿನ್ ಸರ ಬರುತ್ತೆ ನೋಡಿ, ಅದೇ ತರದು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ನನ್ನ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ರೀ. ಆಕ್ಚುಲಿ ರೂಬಿ ಇದೆಲ್ಲ ಸ್ವಲ್ಪ ನಾವು ಗೋಲ್ಡ್ ತಗೊಳಕ್ ಹೋಗ್ತೀವಿ ಅಂದ್ರೆ ಅದಕ್ಕೂ ಸಪ್ರೇಟ್ ಸ್ಟೋನ್ ಚಾರ್ಜಸ್ ಅದು ಇದೆಲ್ಲ ತುಂಬಾ ಜಾಸ್ತಿ ಇರುತ್ತೆ.
ಸಿ ಗೋಲ್ಡ್ ಇಸ್ ಎನ್ ಅಸೆಟ್ ಮ್ಯಾಮ್. ದಿಸ್ ಇಸ್ ಲೈಕ್ ಎನ್ ಲೈಫ್ ಸ್ಟೈಲ್ ಪ್ರಾಡಕ್ಟ್. ನೀವು ಆಚೆ ಕಡೆ ಎಲ್ಲ ಹೋಗ್ಬೇಕು, ಎಲ್ಲ ಕಡೆ ನೀವು ಗೋಲ್ಡ್ ಒಂದೇ ಡಿಸೈನ್ ಎಷ್ಟು ಇಲ್ಲ ಇದನ್ನ ಹಾಕೊಂಡು ಹೋಗ್ತೀವಿ ಅನ್ನೋ ಒಂದು ತುಂಬಾ ಜಾಸ್ತಿ ತಲೆನೋವು. ಅಂಡ್ ಒಂದೇ ಡಿಸೈನ್ ಎಷ್ಟು ಸತಿ ಹಾಕೊಳ್ಬಹುದು. ಇದು ಚೇಂಜ್ ಮಾಡೋಕೆ ಈಸಿ ಇರುತ್ತೆ. ಅದೇ ತರ ಇದು ನೋಡಿ ಅಟಿಕೆ ಸ್ಟೈಲ್ ಅಲ್ಲಿ ಚೆನ್ನಾಗಿದೆ. ಸಿಂಪಲ್ ಚೈನ್ ಅಂಡ್ ಒಂದು ಹೆವಿ ಪೆಂಡೆಂಟ್ ತರ. ಅಡ್ಡಿಕೆ ಸ್ಟೈಲ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇಟ್ಸ್ ಅ ರಿಯಲ್ ಗೋಲ್ಡ್ ಡಿಸೈನ್. ಏನು ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ಇದರಲ್ಲಿ ಅಂತ. ಒಂದು ನಿಮಿಷ ತೆಗಿತೀನಿ. ಹೇಗಿದೆಲ್ಲ ಅದು ಒಂದು ಸ್ಟೇಟ್ಮೆಂಟ್ ಪೀಸ್ ತರ ಇದೆ. ಇದು ಒಂದು ಹಾಕ್ಬಿಟ್ರೆ ಬೇರೆ ಏನು ಹಾಕೋದ ಅವಶ್ಯಕತೆ ಇಲ್ಲ. ಬೇಕಾಗಿಲ್ಲ. ಬರೀ ಒಂದು ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೊಳ್ಬಿಡಿ. ಸೀರೆನೇ ಉಟ್ಕೊಂಡ್ ಬಂದಿದ್ರೆ ಚೆನ್ನಾಗಿತ್ತು. ಬಿಕಾಸ್ ಸ್ಯಾರೀಸ್ ಮೇಲೆನೆ ಅದ್ರದ್ದು ಒರಿಜಿನಾಲಿಟಿ ತುಂಬಾ ಕರೆಕ್ಟ್. ಜಾಸ್ತಿ ಗೊತ್ತಾಗುತ್ತೆ. ಬಟ್ ಈ ಡಿಸೈನ್ಸ್ ನೋಡಿದ್ರೆ ನಿಮ್ಗೆ ಆಸ್ ಇಟ್ ಇಸ್ ಗೊತ್ತಾಗ್ಬಿಡುತ್ತೆ. ನೀವು ಮೊದಲು ಇದು ಟ್ರೈ ಮಾಡಿದ್ರಲ್ಲ, ಅದರಲ್ಲಿ ಇನ್ನೂ ಪ್ಯಾಟರ್ನ್ಸ್ ಇದೆ. ಇದು 2 ಸ್ಟೆಪ್ ನೆಕ್ಲೆಸ್ ಇದೆ ಮ್ಯಾಮ್, ರೂಬೀಸ್ ಜೊತೆಗೆ. ನೀವು ಬಂದಿದ್ದೀರಾ ನಕಾಶ್, ಈಗ ನಿಮ್ಗೆ ಇಷ್ಟ ಆಗ್ತಿರೋದು ಬರೀ ಸ್ಟೋನ್ಸ್. ನನಗೆ ಜಾಸ್ತಿ ಈ ತರ ಸ್ಟೋನ್ಸ್ ಮತ್ತೆ ಸಿಂಪಲ್ ಜಾಸ್ತಿ ಇಷ್ಟ ಆಗ್ತಿದೆ. ಅದಕ್ಕೆ ಗೋಲ್ಡ್ ಅಲ್ಲಿ ಹೆವಿ ಹಾಕಿ ಇವಾಗ ಹೆಂಗ ಅನಿಸ್ತಿದೆ ಅಂದ್ರೆ ಈ ತರ ಸಿಂಪಲ್ ತಗೋಬೇಕಿತ್ತಲ್ಲ ನಾನು ಅಂತ ಅನ್ಸುತ್ತೆ. ಬಟ್ ನಕಾಶು ಒಂದೆರಡು ಟ್ರೈ ಮಾಡಿ ಮ್ಯಾಮ್. ನಕಾಶ್ದು ಲುಕ್ಕೇ ಬೇರೆ ಇರುತ್ತೆ. ಅದು ನೀವು ಟ್ರೈ ಮಾಡಿದ್ದೀರಾ, ಇವಾಗ ಇದು ಟ್ರೈ ಮಾಡಿ. ಅದು ಅಂದ್ರೆ ಕಾಂಟೆಂಪ್ರರಿ ಲುಕ್ ಆಯ್ತು. ಇದು ಪ್ರಾಪರ್ ಟ್ರೆಡಿಷನಲ್ ಪ್ಲೇನ್ ಗೋಲ್ಡ್ ಅಲ್ಲಿ ಬರುತ್ತಲ್ಲ. ಇದನ್ನು ಕೂಡ ನಾವು ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು. ಬಿಕಾಸ್ ಇಷ್ಟು ಹೆವಿ ನಾನು ಏನಾದ್ರೂ ಗೋಲ್ಡ್ ಅಲ್ಲಿ ತಗೊಳಕ್ ಹೋಗ್ತೀನಿ, ಇದು ನೀವು ಗೋಲ್ಡ್ ಅಲ್ಲಿ ತಗೊಳಿದ್ರೆ ಮಿನಿಮಮ್ 5 lakhs ಆಗುತ್ತೆ. ಇದು ಅರೌಂಡ್ 35,000 ಅಲ್ಲಿ ನಿಮ್ ಕೆಲಸ ಆಗ್ಬಿಡುತ್ತೆ. ಅಂಡ್ ನೋ ಒನ್ ಕ್ಯಾನ್ ಮೇಕ್ ಔಟ್ ಡಿಫರೆನ್ಸ್ ಮ್ಯಾಮ್. ಇವನ್ ದೇ ವಿಲ್ ವೇರ್ ಸಿಲ್ವರ್. ಇಟ್ ಇಸ್ ಲೈಕ್ ದಟ್ ನೌ ಡೇಸ್. ಇವಾಗ ಯಾರು ಗೋಲ್ಡ್ ಹಾಕ್ತಾ ಇದಾರೆ, ಯಾರು ಆರ್ಟಿಫಿಷಿಯಲ್ ಹಾಕ್ತಿದ್ದಾರೆ ಏನು ಡಿಫರೆನ್ಸ್ ಗೊತ್ತಾಗಲ್ಲ. ಆರ್ಟಿಫಿಷಿಯಲ್ ಅಂದ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ತರ ಆರ್ಟಿಫಿಷಿಯಲ್ ಬೇರೆ, ಬಟ್ ಈ ತರ ಲೈಕ್ ಸಿಲ್ವರ್ ಎಲ್ಲ ಗೊತ್ತೇ ಆಗಲ್ಲ, ಡಿಫರೆನ್ಸ್ ಗೊತ್ತಾಗಲ್ಲ. ಆರ್ಟಿಫಿಷಿಯಲ್ ಬಿಡಿ ಗೊತ್ತಾಗುತ್ತೆ. ಅದೇನ್ ಒನ್ ಯೂಸ್ಗೆ ಫುಲ್ ಕಲರ್ ಹೋಗ್ಬಿಡುತ್ತೆ, ಡಿಮ್ ಆಗ್ಬಿಡುತ್ತೆ. ಇದು ನೋಡಿ ಪ್ಲೇನ್ ಮಾವಿನಕಾಯಿ ಡಿಸೈನ್ ಅಲ್ಲಿ. ಇದರಲ್ಲಿ ಕಾಸಿನ ಸರ ಸಿಗ್ಬಿಡುತ್ತೆ, ಎಲ್ಲ ಬೇರೆ ಬೇರೆ ಟೈಪ್ಸ್ ಅಲ್ಲಿ. ಮಾವಿನಕಾಯಿ ಡಿಸೈನ್ ಎವರ್ ಗ್ರೀನ್. ಗೋಲ್ಡ್ ತಗೋಬೇಕು ಅಂದ್ರೆ ತುಂಬಾ ಹೆವಿ ಆಗುತ್ತೆ. ಮತ್ತೆ ಕಾಂಚಕ್ಕೆ ಇಷ್ಟು ಹೆವಿ ಇದೆ ಮ್ಯಾಮ್. ನೀವು ಕೈಯಲ್ಲೇ ಇಟ್ಕೊಂಡಿದ್ದೀರಾ. ಲೈಟ್ ವೇಟ್ ಇರುತ್ತೆ. ತುಂಬಾ ಲೈಟ್ ವೇಟ್ ಇರುತ್ತೆ ಸರ್. ಮತ್ತೆ ಇದು ಇವಾಗ ಲೈಟ್ ವೇಟ್ ಇದೆ ಅಲ್ವಾ, ಭಯ ಇರುತ್ತೆ ಏನಾದ್ರೂ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ನೀವು ಒಂದ್ಸತಿ ಟರ್ನ್ ಮಾಡಿಬಿಟ್ಟು ನೋಡಿ, ಪ್ರತಿಯೊಂದು ರಿಂಗ್ ಇಂದ ಸಾಲ್ಡರ್ಡ್ ಇದೆ. ಸೊ ಆ ಥರ ಬ್ರೇಕ್ ಆಗೋದು ಆ ಥರ ಏನೂ ಪ್ರಾಬ್ಲಮ್ ಇರಲ್ಲ. ಇಫ್ ಇನ್ ಕೇಸ್ ಯಾವಾಗಲೂ ಬ್ರೇಕ್ ಕೂಡ ಆಯಿತು ಅಂದರೆ ತಗೊಳ್ ಬಂದು ರಿಪೇರ್ ಆಗಿಬಿಡುತ್ತೆ ಮ್ಯಾಮ್. ಇದು ನೋಡಿ, ಇವನ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಹೆವಿ ಸ್ಟೋನ್ ನೆಕ್ಲೆಸ್ ಅಲ್ಲಿ. ದಿಸ್ ಲುಕ್ ವೆರಿ ನೈಸ್ ಆನ್ ಯು ಮ್ಯಾಮ್. ಕಾಂಬಿನೇಷನ್ ಚೆನ್ನಾಗಿದೆ. ವೈಟ್ ಬ್ರೈಡಲ್ ವೇರ್ಗೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಪ್ರಾಪರ್ ಬ್ರೈಡಲ್ ಸೆಟ್ ಇದೆ ಮ್ಯಾಮ್. ಅದಕ್ಕೆ ಮ್ಯಾಚಿಂಗ್ ಹಾರ ಇದೆ, ಜಡೆ, ಡಾಬ್ ಎಲ್ಲ ಸಿಗ್ಬಿಡುತ್ತೆ. ಕರೆಕ್ಟ್. ನಾನು ಇದೆ ಮ್ಯಾಮ್, ತೋರಿಸ್ತೀನಿ ಒಂದು ನಿಮಿಷ. ನೈನಾ ಮೇಡಮ್, ಅದು ಸ್ಟೋನ್ ನೆಕ್ಲೆಸ್ ಇದೆ ನೋಡಿ, ಅದು ಕೊಡಿ. ಇಲ್ಲಿಂದ ಬೇರೆ ಯಾವ್ದಾದ್ರು ಇಷ್ಟ ಆದ್ರೆ ಹೇಳಿ ಮ್ಯಾಮ್. ಇಲ್ಲಿ ನೀವು ಎಷ್ಟೊತ್ತು ಹಾರ ನೆಕ್ಲೆಸಸ್ ನೋಡ್ತಿದ್ರಿ. ಇವಾಗ ಇಲ್ಲಿ ಪ್ರೈಸ್ ರೇಂಜ್ ಇದು ನೀವು ನೋಡ್ತಿರೋದು ಅರೌಂಡ್ 28,000 ಇದೆ. ಇವಾಗ ನೀವು ಸ್ಟೋನ್ ನೆಕ್ಲೆಸ್ ಟ್ರೈ ಮಾಡಿದ್ದೀರಾ ನೋಡಿ, ಅದಕ್ಕೆ ಸೇಮ್ ಮ್ಯಾಚಿಂಗ್ ಹಾರ ಇದೆ, ಜಡೆ, ಬಿಲ್ಲೆ, ಡಾಬ್ ಎಲ್ಲ ಸಿಗ್ಬಿಡುತ್ತೆ. ಎವ್ರಿಥಿಂಗ್ ಮ್ಯಾಮ್. ಹೌದು, ಇದು ಇನ್ ಬಿಟ್ವೀನ್ ಅದು ಬೇಕಾದ್ರೆ ನೀವು ಇನ್ ಬಿಟ್ವೀನ್ ಹಾಕೊಳ್ಳಿ. ಇದು ನೆಕ್ಲೆಸ್, ಇದು ಹಾರ. ಅಂದ್ರೆ ನಿಮಗೆ ನೋಸ್ಪಿನ್ ಇಂದ ಡಾಬ್ ತಕ್ಷಣ ಏನೇನ್ ಬೇಕು ಎಲ್ಲ ಒಂದೇ ಕಡೆ ಸಿಗ್ಬಿಡುತ್ತೆ ನಿಮಗೆ. ಇಲ್ಲೆಲ್ಲ ನೋಡಿ ಹಾರಾಸ್ ಇದೆ. ಇದು ಫ್ಲೆಕ್ಸಿಬಲ್ ಹಾರಾಸ್ ಇದೆ. ಅಂದ್ರೆ ನೀವು ಹಾರ ತರನು ಹಾಕೋಬಹುದು, ಡಾಬ್ ತರನು ಹಾಕೋಬಹುದು. ಚೆನ್ನಾಗಿದೆ ಇದು ಆಪ್ಷನ್. ಅದು ವಿತ್ ಲಕ್ಷ್ಮಿ ಪೆಂಡೆಂಟ್ ಅಲ್ಲಿ ಇದೆ. ಇದು ನೋಡಿ ಕಾಸಿನ ಡಿಸೈನ್ ಅಲ್ಲಿ. ಇದು ಒನ್ ಆಫ್ ಅ ಫೇವ್ರೆಟ್ ಡಿಸೈನ್ಸ್ ಮ್ಯಾಮ್. ಗಣೇಶ ಜೊತೆಗಿದೆ ಸೆಂಟರಲ್ಲಿ. ಹೌದು, ಕಡಿಮೆ ಬರುತ್ತೆ. ಲಕ್ಷ್ಮಿನೇ ಮ್ಯಾಕ್ಸಿಮಮ್ ಬರೋದು. ಬ್ರೈಟ್ ಪ್ಲಸ್ ಹೋಮ್ ಒಕೇಶನ್ಸ್ ಏನಾದರೂ ಇದ್ರೆ, ಗೃಹ ಪ್ರವೇಶ ಇದೆ, ಅವಾಗ ಹೆವಿ ಒಕೇಶನ್ಸ್ ಏನಾದರೂ ಇದ್ರೆ ಆರಾಮಾಗಿ ಹಾಕೋಬಹುದು. ತಂಗಿದು ಮದುವೆ ಅವಾಗ ಏನಾದ್ರು ಲೈಫ್ ಕರೆಕ್ಟ್. ಬರೀ ನೀವಲ್ಲ, ಮನೆಯಲ್ಲಿ ಯಾರಾದರೂ ಯೂಸ್ ಮಾಡ್ಬೋದು ಆ ಥರ ಇರೋ. ಕರೆಕ್ಟು, ಚೇಂಜ್ ಮಾಡಿಬಿಟ್ಟು ಹಾಕೋಬಹುದು. ದಿಸ್ ಇಸ್ ಲೈಕ್ ಡೈಮಂಡ್ ಪ್ಯಾಟರ್ನ್ ಡಿಸೈನ್ಸ್ ಮ್ಯಾಮ್. ಇದೆಲ್ಲ ರಿಯಲ್ ಡೈಮಂಡ್ಸಲ್ಲೇ ನೋಡಿರ್ತೀರಾ ನೀವು. ಅದೇ ಥರ ನೆಕ್ಲೆಸಸ್ಸು. ಈ ನೆಕ್ಲೆಸಸ್ಸಲ್ಲೂ ರೇಂಜಿಂದಾನೇ ಸ್ಟಾರ್ಟ್ ಆಗುತ್ತೆ. ಇಷ್ಟು ಹೆವಿ ನೆಕ್ಲೆಸ್ ಬರೀ ಅರೌಂಡ್ 34,000 ಇದೆ. ಅದಕ್ಕೆ ಸೇಮ್ ಮ್ಯಾಚಿಂಗ್ ಹಾರಾಸ್, ಇಯರಿಂಗ್ಸ್ ಎಲ್ಲ ಸಿಗ್ಬಿಡುತ್ತೆ. ಕರೆಕ್ಟು. ಇದು ಒಂದು ಸಿಂಗಲ್ ಸ್ಟೆಪ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದರೆ ಇದಕ್ಕೆ ಡಾಬ್ ಹಾಕೊಳ್ಬಿಡಿ, ಅವಾಗ ಎತ್ತು ಕಾಣಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಹೇಳಿ, ನಾನು ಸಪ್ರೇಟಾಗಿ ಮಾಡ್ತೀನಿ. ಡಬಲ್ ಸ್ಟೆಪ್ ಇಷ್ಟ ಆಯಿತು. ಓಕೆ, ತುಂಬ ಚೆನ್ನಾಗಿದೆ. ಇದು ನೀವು ಇಷ್ಟಪಟ್ಟಿದ್ರ ಅವಾಗ. ಇದು ಒಂದು ಇರಲಿ ಅಲ್ಲ, ನೀವು ನಕಾಶ್ ಕೇಳ್ತೀವಿ. ಎಡೆ ಸಾಕಾ ಮ್ಯಾಮ್? ಇಲ್ಲಿ ಸಾಕು. ಅದು ಮುಂಚೆ ಸೆಲೆಕ್ಟ್ ಮಾಡಿರೋದು, ಅದು ಸಪ್ರೇಟ್ ಇದೆ. ನಾನು ಒಂದು ತಗೊಂಡು ಅದು ಸಪ್ರೇಟ್ ಇಲ್ಲ.
ಮೇಡಮ್ ಈ ಇಲ್ಲಿ ಥರದ್ದು ಪುನಿ ಹಾಕಿಲ್ಲ ಆ್ಯಕ್ಚುಲಿ ಇದು ಮಮ್ಮಿ ಇವಾಗ ಒಂದು ಅಡ್ಡಿಗೆ ತಗೋತು ನೋಡು, ಅಡ್ಡಿಗೆದು ಡಾಲರ್ಸ್ ಕೂಡ ಇದೆ. ಸೊ ಈ ಥರ ಡಾಲರ್ಸ್ನ ಹಾಕ್ಬಿಟ್ಟು ನಾವು ಅದಕ್ಕೆ ಈ ಥರ ಅಡ್ಡಿಗೆ ಚೇಂಜ್ ಕೂಡ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ಮಮ್ಮಿದು ಅಡ್ಡಿಗೆ ಬೇಕಾದರೆ ಆ ಡಾಲರ್ನ ಚೇಂಜ್ ಮಾಡಿ ಇಲ್ಲಿರೋ ಡಾಲರ್ನ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಡಾಲರ್ಸ್ ಅಲ್ವಾ ಮ್ಯಾಮ್. ಈ ನೆಕ್ಲೆಸ್ ತೋರಿಸ್ತೀರಾ? ಚೋಕರ್ ಥರ ಇದೆಯಾ, ಹೇಗಿದೆ? ಹೆವಿ ಚೋಕರ್ ಅನ್ಸುತ್ತಲ್ಲ. ಬ್ರೈಡಲ್ಗೆ ಸಖತ್ತಾಗಿರುತ್ತೆ ಅನ್ಸುತ್ತಲ್ವ ರೀ? ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಪುನಿ? ನಂದು ಮದುವೆ ಏನಾದರೂ ಸೆಟ್ ಆದರೆ ಡಿಫ್ರೆಂಟ್ ಜ್ಯುವೆಲ್ರೀಸ್, ಒಂದೊಂದು ಫಂಕ್ಷನ್ಗೂ ಒಂದೊಂದು ಜ್ಯುವೆಲ್ರಿ ಹಾಕೋಬೇಕು ಅಂದರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಸ್ವಲ್ಪ ಜ್ಯುವೆಲ್ರೀಸ್ ತಗೋ, ಬಿಕಾಸ್ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತಲ್ಲ ಇನ್ನು ಮುಂದೆ. ಈ ಥರ ಕೂಡ ನೋಡಿದೆ ಗೋಲ್ಡಲ್ಲಿ. ಆ್ಯಕ್ಚುಲಿ ನಾನು ನಮ್ಮ ಆ್ಯನಿವರ್ಸರಿಗೆ ಗೋಲ್ಡ್ ತೊಗೊಂಡಲ್ಲ, ಆವಾಗ ಇದೇ ಥರ ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಆಪ್ಷನ್ ಇರಲಿಲ್ಲ. ನೋಡಿದ್ದು ಹೆಂಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದೆಲ್ಲ, ಸೀರೆಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಮಮ್ಮಿ ಅಥವಾ ಲಚ್ಚು ನಂದು ಜೊತೆ ಬರಬೇಕಿತ್ತು, ಬಟ್ ಏನಪ್ಪ ಅಂದರೆ ನಂದು ಆಫೀಸ್ಗೆ ಹೋಗಿದ್ದಾಳೆ ಆ್ಯಂಡ್ ಲಚ್ಚು ಕೂಡ ಅಲ್ಲಿ ದೊಮ್ಲೂರಲ್ಲಿದ್ದಾಳೆ. ಸೊ ನನಗೆ ಇವಾಗ ಅರ್ಜೆಂಟಾಗಿ ಒಂದು ಚಿಕ್ಕ ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ನೋಡ್ತಾ ಇದ್ದೆ. ಸೊ ಹಾಗೆ ಪುನೀತ್ನೇ ಕರ್ಕೊಂಡು ಬಂದುಬಿಟ್ಟೆ. ಚೆನ್ನಾಗಿ ಕಾಣಿಸುತ್ತೆ ಇದು. ಇದ್ರ ಪ್ರೈಸ್ ಎಷ್ಟಿದೆ? ಈ ಥ್ರೆಡ್ದು ಏನೂ ಆಗಲ್ಲ, ಈ ಥ್ರೆಡ್ ಓಕೆ. ಅಂದರೆ ಈಗ ಸ್ವೆಟ್ ಎಲ್ಲ ಏನೂ ಆಗಲ್ಲ ರೀ. ಹೆಂಗಿದೆ? ಚೆನ್ನಾಗಿದೆ. ಏನಕ್ಕಪ್ಪ ಸಿಲ್ವರ್ ಜ್ಯುವೆಲ್ಲರಿ ತೊಗೊಳಕ್ ಬರ್ತಿದ್ದಾಳೆ ಅನ್ಕೊಂಡಿದ್ದೆ ನಾನು. ಸಿಲ್ವರ್ ಜ್ಯುವೆಲ್ಲರಿ ಅಂದರೆ ಸಿಲ್ವರ್ ಕಲರ್ ಇರುತ್ತೆ, ಯಾರು ಸಿಲ್ವರ್ ಕಲರ್ ಹಾಕೊಳ್ತಾರೆ? ಇದೇನು ಯಾವ ಫಂಕ್ಷನ್ಗೆ ಸಿಲ್ವರ್ ಹಾಕೊಳ್ತಾಳೆ ಅನ್ಕೋತೀವಿ. ನಿಜವಾಗ್ಲೂ ಸೀರಿಯಸ್ಲಿ ಇಲ್ಲಿ ಬಂದು ನೋಡೋದು ಅನ್ಕೊಂಡು ನಮ್ಗೆ ಗೊತ್ತೇ ಇದು ಸಿಲ್ವರ್ ಜ್ಯುವೆಲ್ಲರಿ ಇದರ ಗೋಲ್ಡ್ ಕಲರ್ ಇರುತ್ತೆ ಅನ್ಕೊಂಡು ನಾನು ಸಿಲ್ವರ್. ಇದು ಪ್ಯೂರ್ ಸಿಲ್ವರ್ ಆಯ್ತಾ? ಪ್ಯೂರ್ ಸಿಲ್ವರ್ ಮೇಲೆ ಗೋಲ್ಡ್ ಕೋಟ್ ಅಂದರೆ 24 ಕ್ಯಾರೆಟ್ ಗೋಲ್ಡ್ನ ಕೋಟ್ ಮಾಡಿಬಿಟ್ಟು ಆ ಥರ ಜ್ಯುವೆಲ್ಲರೀಸ್ ಇವಾಗ ಇದೆಲ್ಲ ತುಂಬ ಜಾಸ್ತಿ ಟ್ರೆಂಡಿ. ಮತ್ತೆ ಏನಪ್ಪ ಅಂದರೆ ಇದು ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಸೀರಿಯಸ್ಲಿ ನಿಜವಾಗ್ಲೂ ನಿಮಗೆ ಸಿಲ್ವರ್ ಕಲರ್ ಇರುತ್ತೆ, ಏನಕ್ಕೆ ಸಿಲ್ವರ್ ಕಲರ್ ತೊಗೋತಿದ್ದಾಳೆ ಅವಳು ಅನ್ಕೊಂಡು ನಿಜವಲ್ಲ ಆ ಥರ ಯಾವ ಫಂಕ್ಷನ್ಗೆ ಹಾಕೊಂಡು ಹೋಗ್ತಾರೆ ತೊಗೊಂಡು ಅನ್ಕೊಂಡು ನಾನು ನೋಡಿ ಅವ್ರಿಗೆ ಅದಕ್ಕೆ ರೀ ಅವಾಗ ನನ್ನ ಜೊತೆ ಶಾಪಿಂಗ್ ಬರಬೇಕು. ನೀನು ಶಾಪಿಂಗ್ ಬಂದಾಗ ನಿಂಗೆ ಇದೆಲ್ಲ ಗೊತ್ತಾಗುತ್ತೆ. ಆಕ್ಚುಲಿ ಪುನೀತ್ ಬಂದ್ಬಿಟ್ಟು ಲಚ್ಚುದು ಮದುವೆ ಟೈಮಲ್ಲಿ ಅವಳಿಗೆ ಅದು ಅವಾಗ ತುಂಬಾ ಶಾಪಿಂಗ್ ಜೊತೆಲಿ ಬರ್ತಾ ಇದ್ರು. ಮತ್ತೆ ಅವಾಗೆಲ್ಲ ನಾವು ಜಾಸ್ತಿ ಗೋಲ್ಡೇ ತಗೊಳಕ್ ಹೋಗ್ತಾ ಇದ್ವಿ. ಜಾನ್ವಿ ಗೋಲ್ಡ್ ತಗೊಳ್ಬೇಕಾದ್ರೂ ನಾನು ಹೋಗಲ್ಲ ಜಾಸ್ತಿ. ಅವ್ರು ನಂಗೆ ಬೈತಾ ಇರ್ತಾರೆ ಯಾವಾಗ್ಲೂ. ನೀವು ನೋಡಿಬೇಕಾದ್ರೆ ಪುನೀತ್ ಲಾಸ್ಟ್ ಓಕೆ ನಾನು ಅದು ಹಿಂಸೆ ಮಾಡಿ ಕರ್ಕೊಂಡ್ ಬರೋದು. ನಾನು ಹೇಳೋದೇನಪ್ಪ ಅಂದ್ರೆ ಅಟ್ಲೀಸ್ಟ್ ಈಗ ಗೋಲ್ಡ್ ತಗೊಂಡು ಜಾನ್ವಿ ನಿಮ್ಗೆ ಗೊತ್ತು ವರ್ಷಕ್ಕೆ ಒಂದ್ಸಲ 2 ಸಲ ಹಾಕೋತಾಳೆ. ಬಟ್ ನಾನಂತೂ ಓಕೆ ನೆಕ್ಸ್ಟ್ ಇದೇ ತರ ತಗೊಳ್ಳಿ ಅಂತಾನೆ ಹೇಳೋದು ನಾನು. ಯಾಕೆಂದ್ರೆ ದುಡ್ಡು ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಇದನ್ನು ಅಷ್ಟೇ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಹಾಗೇನೆ ಚೆನ್ನಾಗೇ ಇರುತ್ತೆ. ಸೊ ಅದಕ್ಕೆ ಏನೋ ನನ್ನ ಗಂಡ ಸದ್ಯಕ್ಕೆ ಇದನ್ನಾದ್ರೂ ತಕ್ಕೊಡೋಕೆ ಒಪ್ಕೊಂಡಿದಾರಲ್ಲ ಅಲ್ವಾ ರೀ? ಚೆನ್ನಾಗಿದೆ ಅಲ್ವಾ? ಆದ್ರೆ ಪ್ಯಾಟರ್ನ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ನೀನು ನಮ್ಮ ಜೊತೆ ಗೋಲ್ಡ್ ಶಾಪ್ಗೆಲ್ಲ ಬರ್ತಿದ್ದಾರ, ನಿಂಗೆ ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಏನಾದರೂ ಅನ್ನಿಸ್ತಾ ಇದೆಯಾ? ನನಗೆ ಆ ಥರ ಗೋಲ್ಡಲ್ಲಿ ಇದು ನೋಡಿದ್ರೆ ಆ ಥರ ಅನ್ಸೋದೇ ಇಲ್ಲ, ಗೋಲ್ಡ್ ಥರನೇ ಅನಿಸುತ್ತೆ. ನನಗೆ ಬೇರೆ ಡಿಫ್ರೆನ್ಸ್ ಏನು ಆ ಥರ ಕಾಣೋದೇ ಇಲ್ಲ ಅಲ್ವಾ? ಈ ಬ್ಯಾಂಗಲ್ಸ್ ಎಲ್ಲ ಅಂತೂ ಪೂರ್ತಿ ಹಂಗೆ ಇರುತ್ತೆ, ಇದೆಲ್ಲ ಹೋಗಲ್ಲ, ಏನು ಹೋಗಲ್ವ, ಹಾಗೆ ಇರುತ್ತೆ. ನಾನು ನಾನು ಫ್ರೆಂಡ್ ಹತ್ರನೂ ನೋಡಿದ್ದೀನಿ ಸಿಲ್ವರ್ ಅಂದರೆ ಹಿಂಗೆ ಸಿಲ್ವರ್ ಜ್ಯುವೆಲ್ರಿನ ತೊಗೊಂಡು. ಆ್ಯಕ್ಚುಲಿ ಅವಳೇ ರೆಫರ್ ಮಾಡಿದ್ದು ನನಗೆ, ಸಂಜಯ್ ಜ್ಯುವೆಲ್ಸಲ್ಲಿ ತುಂಬ ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಈ ಥರ ಸಿಲ್ವರ್ ಜ್ಯುವೆಲ್ರಿನಲ್ಲೇ ಪ್ರಾಪರಾಗಿ ಮಾಡಿಕೊಡ್ತಾರೆ. ಎಷ್ಟು ಟೈಮ್ ಆದ್ರೂ ಅವ್ರ ಅಮ್ಮನೂ ತೊಗೊಂಡಿದ್ದಾರಂತೆ. ಎಷ್ಟು ಟೈಮ್ ಆದರೂ ಏನೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ, ಏನೂ ಆಗಲ್ಲ, ಆ್ಯಕ್ಚುಲಿ ಏನೂ ಆಗಲ್ಲ, ಹೀಗೆ ಇರುತ್ತೆ. ಹಾಗೂ ಇಲ್ಲಿ ಒಂದು ಕಂಪ್ಲೀಟ್ ಸೆಟ್ನ ಕೂಡ ಹಾಕೊಂಡು ನೋಡ್ತಾ ಇದೆ, ಸೊ ದ್ಯಾಟ್ ಅದು ನೋಡಿದಾಗ ಗೊತ್ತಾಗುತ್ತೆ. ಇಫ್ ಬೈ ಚಾನ್ಸ್ ನಿಮ್ಮಲ್ಲಿ ಬ್ರೈಡಲ್ಸ್ ಯಾರಾದರೂ ತೊಗೋಬೇಕು ಅಥವಾ ಹೆವಿ ತುಂಬ ದೊಡ್ಡ ಫಂಕ್ಷನ್ ಇದೆ ಮನೇಲಿ ಏನಾದ್ರು ತೊಗೋಬೇಕು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಕೂಡ ನೋಡ್ತಾ ಇದ್ದೆ. ಆ್ಯಂಡ್ ಸಿಂಪಲಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಗೈಸ್. ಸೊ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಹೆವಿ ಥರನೂ ಅನಿಸ್ಬೇಕು, ಬಟ್ ತುಂಬ ಹೆವಿನೂ ಬೇಡ, ಆ ಥರ ಅಂದ್ಕೊಂಡು ನಾನು ತೊಗೊಂಡಿದ್ದು. ಸೊ ಈ ಥರ ಮಾವಿನಕಾಯಿ ಡಿಸೈನ್ ಇದೆಲ್ಲ ಅಂತೂ ಎವರ್ ಗ್ರೀನ್ ಇರುತ್ತೆ. ಆ್ಯಂಡ್ ಇದು ಕಾಣಿಸೋದು ಇಲ್ಲ ಲೈಕ್ ಫೇಕ್ ಆ ಥರ ಎಲ್ಲ ಏನೂ ಅನಿಸಲ್ಲ, ಬಟ್ ಬಿಕಾಸ್ ಅದು ಪ್ಯೂರ್ ಸಿಲ್ವರಲ್ಲಿ ಮಾಡಿರೋದ್ರಿಂದ ಆ ಥರ ಏನೂ ಫೀಲ್ ಆಗಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೀರೆ ಮೇಲಂತೂ ತುಂಬಾ ಸಖತ್ತಾಗಿ ಕಾಣುತ್ತೆ.
ಸರ್ ಇವಾಗ ಈ ನೆಕ್ಲೆಸಸ್ಗೆ ಮ್ಯಾಚಿಂಗ್ ತರ ಇಯರಿಂಗ್ಸ್ ಅಂದ್ರೆ ಇಲ್ಲಿ ನೀವು ನೋಡ್ತಿರೋದೆಲ್ಲ ಇಯರಿಂಗ್ಸ್ ಮ್ಯಾಮ್ ನಿಮ್ಗೆ ಯಾವ ತರ ಸರ್ ಇಯರಿಂಗ್ಸ್ ಕೂಡ ಸಿಲ್ವರ್ ಪ್ಯೂರ್ ಸಿಲ್ವರ್ ನಾನು ನಿಮ್ಗೆ ತೋರಿಸಿರೋದು ಬರೀ ಸಿಲ್ವರ್ ಮ್ಯಾಮ್ ಸಿಲ್ವರ್ ಓಕೆ ನಮ್ಮ ಹತ್ರ ಫ್ಯಾಷನ್ ಜ್ಯುವೆಲರಿನೂ ಸಿಗುತ್ತೆ ಬಟ್ ಫ್ಯಾಷನ್ ಜ್ಯುವೆಲರಿದು ಕೌಂಟರ್ ಸೆಪರೇಟ್ ಇದೆ ಮ್ಯಾಮ್ ಸೊ ನಿಮಗೂ ಕನ್ಫ್ಯೂಷನ್ ಏನೂ ಆಗಲ್ಲ ನೋಡಿ ಈ ಚೋಕರ್ ನೀವು ತಗೊಳಿರೋದು ಅದಕ್ಕೆ ಈ ತರ ಇಯರಿಂಗ್ ತಗೊಳ್ಳಿ ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ ಯಾಕೆ ಆ ಚೋಕರ್ ಹೆವಿ ಇದೆ ಅಲ್ಲ ಸೊ ಇಯರಿಂಗ್ ಸ್ವಲ್ಪ ಸಿಂಪಲ್ ಇರಲಿ ಎರಡು ತುಂಬಾ ದೊಡ್ಡದಿದ್ರೆ ತುಂಬಾ ಗಾಡಿ ಲುಕ್ ಕೊಡುತ್ತೆ ಕ್ಲೋಸ್ ಮಿರರ್ ಕೊಡ್ತೀನಿ ಚೆನ್ನಾಗಿದೆ ಅಲ್ಲ ಡಿಸೈನ್ ಕೂಡ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ ಅದು ಚೆನ್ನಾಗಿ ಕಾಣಿಸುತ್ತೆ ನೀವು ಅದಕ್ಕೆ ಮ್ಯಾಚಿಂಗ್ ಈ ತರ ಚಾಂದ್ವಾಲಿ ತಗೋಬಹುದು ಜುಮ್ಕೀಸ್ ಅಂದ್ರೆ ಕಾಮನ್ ಎಲ್ಲರ ಹತ್ರ ಇರುತ್ತೆ ಈ ತರ ಚಾಂದ್ವಾಲಿ ತಗೊಳ್ಳಿ ಓಕೆ ಚಾಂದ್ವಾಲಿ ಪ್ಯಾಟರ್ನ್ ಚೆನ್ನಾಗಿದೆ ತುಂಬಾ ನಿಮಗೆ ಡಿಸೈನ್ ಇಷ್ಟ ಆಯ್ತು ಒಂಚೂರು ಪಾಲಿಶ್ ಡಿಫ್ರೆನ್ಸ್ ಇದೆ ನಾನು ಒಂದೇ ತರ ಮಾಡ್ಕೊಟ್ಬಿಡ್ತೀನಿ ಇದು ನೋಡಿ ಇದು ಚೆನ್ನಾಗಿ ಕಾಣಿಸುತ್ತೆ ದಿಸ್ ವಿಲ್ ಗೋ ಪರ್ಫೆಕ್ಟ್ಲಿ ವಿತ್ ಹೌದು ದಿಸ್ ವಿಲ್ ಗೋ ಪರ್ಫೆಕ್ಟ್ ಬಿಕಾಸ್ ಅದೇ ಕಾಂಬಿನೇಷನ್ ಇದೆ ಮತ್ತೆ ನಿಮ್ಮ ನೆಕ್ಲೆಸ್ ಅಲ್ಲೂ ಅದೇ ಶೇಪ್ ಇದೆ ಅಲ್ಲ ಹೌದು ಪರ್ಫೆಕ್ಟ್ಲಿ ಮ್ಯಾಚ್ ಆಗ್ತಿದೆ ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಒಂದ್ಸತಿ ಇನ್ನು ಹಾಕೊಂಡು ನೋಡಿ ಮ್ಯಾಮ್ ಸೊ ಅವಾಗ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿರುತ್ತೆ ಹಾ ಮತ್ತೆ ಈ ಡಿಸೈನ್ಗೆ ನೀವು ಇಯರಿಂಗ್ಸ್ ದೊಡ್ಡ ತಗೋಬೇಡಿ ಮ್ಯಾಮ್ ಸ್ಟಡ್ಸ್ ಥರ ತಗೊಳ್ಳಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಓಕೆ ಯಾಕೆ ಇದು ಟ್ರೆಡಿಷನಲ್ ಡಿಸೈನ್ ಇದೆ ಅಲ್ಲ ಸೊ ಅದು ಹೈಲೈಟ್ ಮಾಡೋಕ್ಕೆ ಈ ಥರ ದೊಡ್ಡ ಸ್ಟಡ್ಸ್ ಏನಾದರೂ ಹಾಕಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ಸ್ ಅಲ್ಲಿ ತುಂಬಾ ಡಿಸೈನ್ಸ್ ಇದೆ ಕೂಡ ಚೆನ್ನಾಗಿ ಕಾಣುತ್ತೆ ಇಟ್ ವಿಲ್ ಆಲ್ಸೋ ಗೋ ವೆಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ ಅಲ್ಲ ಸೊ ಇಟ್ ಗೋ ವೆಲ್ ಸ್ವಲ್ಪ ದಪ್ಪ ಕಿವಿ ಇರೋರ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಬಟ್ ನಂಗೆ ಅನ್ಸುತ್ತೆ ಇದು ದಿಸ್ ವಿಲ್ ಲುಕ್ ನೈಸ್ ಆನ್ ಯು ಹೌದು ತುಂಬಾ ಚೆನ್ನಾಗಿದೆ ಇದು ಅದು ಹಾಕೋಬಹುದು ಇದರದ್ದು ಎಕ್ಸಾಕ್ಟ್ ಮ್ಯಾಚ್ ಇದೆ ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ಹೌದು ಆ ಕಟ್ಸ್ ಕೂಡ ಅಷ್ಟೇ ಪರ್ಫೆಕ್ಟ್ ಮ್ಯಾಚ್ ಅದು ಚೆನ್ನಾಗಿದೆ ಇಲ್ಲಾಂದ್ರೆ ಇದು ನೋಡಬಹುದು ನೀವು ಜುಮ್ಕಿ ಸ್ಟೈಲ್ ಅಲ್ಲೇ ಬೇಕಾದ್ರೆ ಬಟ್ ಆಕ್ಚುಲಿ ನೀವು ಹೇಳ್ದಂಗೆ ಜುಮ್ಕಿಗಿಂತ ಸ್ಟಡ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಜುಮ್ಕೀಸ್ ಅಗೇನ್ ಕಾಮನ್ ಆಯ್ತು ಸ್ಟಡ್ಸ್ ಇವಾಗ ಟ್ರೆಂಡ್ ಅಲ್ಲೂ ಇದೆ ಹೌದು ಯು ಲೀವ್ ಯೋರ್ ನೆಕ್ ಎಂಟಿ ಅಂಡ್ ಬೇರ್ ಬಿಗ್ ಇಯರಿಂಗ್ಸ್ ಸ್ಟಡ್ಸ್ ಅವಾಗೂ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇಯರಿಂಗ್ಸ್ ಹೌದು ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಇನ್ನೊಂದು ನೀವು ನೆಕ್ಲೆಸ್ ತಗೊಳ್ಳಿದ್ದೀರಲ್ಲ ಅದಕ್ಕೆ ಈ ತರ ಚಿಕ್ಕ ಚಿಕ್ಕ ಜುಮ್ಕೀಸ್ ತಗೊಳ್ಬಿಡಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ಜುಮ್ಕೀಸ್ ಅಂದ್ರೆ ಎವರ್ಗ್ರೀನ್ ಇರುತ್ತೆ ಮ್ಯಾಮ್ ಸರಿ ಇಯರಿಂಗ್ಸ್ ಅಲ್ಲೆಲ್ಲ ಪ್ರೈಸಸ್ ಯಾವ ರೀತಿ ಮ್ಯಾಮ್ ಈ ತರ ಸ್ಟಡ್ಸ್ ನೀವು ನೋಡ್ತಿದ್ದೀರಲ್ಲ ಅರೌಂಡ್ 700-800 ಇಂದ ಸ್ಟಾರ್ಟ್ ಆಗುತ್ತೆ ಇಯರಿಂಗ್ಸ್ ಸ್ವಲ್ಪ ದೊಡ್ಡ ಸೈಜ್ ಅಂದ್ರೆ 3000 ಪ್ಲಸ್ ಈ ತರ ಜುಮ್ಕೀಸ್ 1500-1600 ಗಿಫ್ಟಿಂಗ್ ವೈಸ್ಗೂ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗೆ ಈ ತರ ಎಲ್ಲ ಕೊಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ ಎರಡು ತರ ಹಾಕೋಬಹುದು ರೀ ಲೈಕ್ ಇದೊಂದೇ ತಗೊಂಡ್ ಆಗಲ್ಲ ಅನ್ಕೋತೀನಿ ರಿಮೂವಬಲ್ ಇಲ್ಲ ನೀವು ಬೇಕಾದ್ರೆ ಇದು ತಗೊಳ್ಬಿಡಿ ನಾನು ಡಿಟ್ಯಾಚಬಲ್ ಮಾಡ್ಕೊಡ್ತೀನಿ ನೀವು ಸ್ಟಡ್ ಬೇಕಾದ್ರೆ ಬರೀ ಸ್ಟಡ್ ಹಾಕೋಬಹುದು ಜುಮ್ಕಿ ಜೊತೆಗೂ ಹಾಕೋಬಹುದು ಆ ತರ ಡಿಟ್ಯಾಚಬಲ್ ಮಾಡ್ಕೊಡ್ಬಿಡ್ತೀನಿ ಹಾಗಿದ್ರೆ ಬೆಸ್ಟ್ ಚೆನ್ನಾಗಿದೆ ಅಲ್ಲ ಇದು ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿ ಕಾಣುತ್ತೆ ನೀವು ಬೇಕಾದ್ರೆ ಇದು ಇನ್ನೊಂದು ನೆಕ್ಲೆಸ್ ತಗೊಳ್ಳಿದ್ದೀರಲ್ಲ ಮ್ಯಾಮ್ ಅದಕ್ಕೆ ಈ ಇಯರಿಂಗ್ಸ್ ತಗೊಳ್ಳಿ ಇದು ಚೇಂಜಬಲ್ ಇದೆ ಸೆಂಟರ್ ಸ್ಟೋನ್ ಇಷ್ಟೊಂದು ಕಲರ್ಸ್ ಬರುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಹಾಕೋಬಹುದು ಓಕೆ ಚೇಂಜ್ ಮಾಡ್ಕೋಬಹುದು ನೀವೇ ಚೇಂಜ್ ಮಾಡಬಹುದು ನಂಗೆ ಆಕ್ಚುಲಿ ಅದೇ ಲೈಕ್ ಈ ಬೀಡ್ಸ್ ಬರುತ್ತಲ್ಲ ಸೈಡ್ ಮೂವ್ಸ್ ಎಲ್ಲ ಬರುತ್ತಲ್ಲ ಆ ತರದೆಲ್ಲ ಸ್ವಲ್ಪ ನೋಡೋಣ ಇಲ್ಲಿದೆ ನೋಡಿ ಮ್ಯಾಮ್ ರೆಡಿ ಆಪ್ಷನ್ ನಾನು ನಿಮ್ಗೆ ಮೊದಲು ತೋರಿಸಿದೆ ನಿಮ್ಗೆ ಯಾವ್ದು ಇಷ್ಟ ಆಗಿಲ್ಲ ಮ್ಯಾಮ್ ತುಂಬಾ ಸತಿ ಏನಾಗುತ್ತೆ ನಿಮ್ಮ ಹತ್ರ ಬೀಡ್ಸ್ ಇರುತ್ತೆ ನಿಮ್ಗೆ ಯಾವ ತರ ಫೋನ್ಸ್ ಬೇಕು ಗೊತ್ತಿರಲ್ಲ ನಿಮ್ ಬೀಡ್ಸ್ ತಗೊಳ್ ಬಂದ್ಬಿಡಿ ನಿಮ್ ಬೀಡ್ಸ್ ಅಂದಿದ್ದೀರಾ ಅಂದ್ರೆ ತೋರಿಸಿ ನಾನು ಅದಕ್ಕೆ ಮ್ಯಾಚಿಂಗ್ ಈ ತರ ಪೆಂಡೆಂಟ್ಸ್ ಆಕ್ಚುಲಿ ಬೀಡ್ಸ್ ತರ್ಲಿಲ್ಲ ನಾನು ತರಬೇಕಿತ್ತು ಬಟ್ ನನಗೆ ಅದ್ರ ಜೊತೆ ಕಲರ್ ಹೇಳ್ಬಿಡಿ ನಾನು ತೋರಿಸಿರ್ತೀನಿ ಒಂಥರ ಲ್ಯಾವೆಂಡರ್ ಕಲರ್ ಹಾ ಆ ತರ ಬೀಡ್ಸ್ ನನ್ನ ಹತ್ರ ಬೀಡ್ಸ್ ಇದೆ ನಾನು ತೋರಿಸ್ತೀನಿ ಹಾ ಬೆಸ್ಟ್ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಹತ್ರ ಈ ಕಲರ್ ಇದೆ ಅಲ್ಲ ನ್ಯೂಟ್ರಲ್ ಕಲರ್ಸ್ ಇರುತ್ತೆ ಮ್ಯಾಮ್ ಪರ್ಲ್ಸ್ ರೆಡ್ ಗ್ರೀನ್ ಸೊ ನೀವು ಅದಕ್ಕೆ ನೋಡಿ ಲ್ಯಾವೆಂಡರ್ ಒಂದು ಫ್ಯಾನ್ಸಿ ಕಲರ್ ತರ ಇದೆ ಸೊ ಈ ತರ ಸ್ಟೋನ್ಸ್ ಏನಾದ್ರು ತಗೊಳ್ಳಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದ್ಸತಿ ಪೆಂಡೆಂಟ್ ಇಷ್ಟ ಮಾಡ್ಬಿಡಿ ಈ ತರ ಮೋಪ್ಸು ಬೀಡ್ಸ್ ಎಲ್ಲ ಹಾಕಿ ಅಂಡ್ ಜೇಡಾ ಲೈಕ್ ಒರಿಜಿನಲ್ ಜೇಡಾ ಇದೆ ಸೊ ಒರಿಜಿನಲ್ ಜೇಡಾಗೆ ಇದು ನೋಡಿ ಈ ಕಲರ್ ಇದೆಯಾ ಡಾರ್ಕರ್ ಇದೆ ಇನ್ನೊಂದು ಚೂರ್ ಡಾರ್ಕರ್ ಇದೆ ಈ ಕಲರ್ ಇರಬೇಕು ಈ ಕಲರ್ ಇದೆ ಅಲ್ಲ ನೋಡಿ ನಮ್ಮ ಹತ್ರ ಇದೇ ತರ ರೆಡಿ ಇದೆ ಇದು ಸೈಡ್ ಕ್ಲಿಪ್ಸ್ ಹಾಕಿದೀವಿ ಸೊ ನೀವು ಬರೀ ಪೆಂಡೆಂಟ್ ಜೊತೆಗೆ ಅಟ್ಯಾಚ್ ಮಾಡೋದು ಅದು ದಪ್ಪ ಜೇಡಾ ಇರೋದಕ್ಕೆ ಸೈಡ್ ಮೋಪ್ ಜೊತೆಗೆ ಹಾ ತೋರಿಸಿ ನೋಡಿ ಎಷ್ಟು ರಿಚ್ ಆಗಿ ಕಾಣಿಸ್ತಿದೆ ಹೌದು ಇದು ಅಂದ್ರೆ ಕಟ್ಟಿರೋದು ನೀವು ಪ್ಲೇನ್ ಬೀಡ್ಸ್ ಗೆ ಈ ತರ ಒಂದು ದೊಡ್ಡ ಪೆಂಡೆಂಟ್ ಹಾಕಿ ಅಂದ್ರೆ ಸ್ವಲ್ಪ ಇಲ್ಲಿಗೆ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅದು ಚೆನ್ನಾಗಿರುತ್ತೆ ನಿಮ್ಗೆ ಅಷ್ಟು ದೊಡ್ಡ ಬೇಡ ಅಂದ್ರೆ ಇದು ಇಟ್ಕೊಂಡು ನೋಡಿ ಇದು ಚೆನ್ನಾಗಿ ಕಾಣಿಸ್ತಿದೆ ಹೌದು ಇದು ಒಂದು ಚೂರ್ ಸಿಂಪಲ್ ಇದೆ ಅದು ಚೆನ್ನಾಗಿದೆ ಮಲ್ಟಿಪಲ್ ಯೂಸ್ ಇದು ತುಂಬಾ ಚೆನ್ನಾಗಿದೆ ಅದು ಸಕ್ಕತ್ತಾಗಿದೆ ನಿಮ್ದು ಲ್ಯಾವೆಂಡರ್ ಕಲರ್ ಬೀಡ್ಸ್ಗೂ ಚೆನ್ನಾಗಿ ಕಾಣಿಸುತ್ತೆ ಪರ್ಲ್ಸ್ಗೂ ಹಾಕ್ಬಹುದು ಅದು ಹೌದು ನೀವು ಮೋಪ್ಸ್ ಕೇಳ್ತಿದ್ರಲ್ಲ ಮ್ಯಾಮ್ ಬಟ್ ಲ್ಯಾವೆಂಡರ್ ಕಲರ್ ಬೀಡ್ಸ್ಗೆಲ್ಲ ಮೋಪ್ ಹಾಕ್ಬೇಡಿ ಚೆನ್ನಾಗಿ ಕಾಣಿಸಲ್ಲ ನಿಮ್ಮ ಹತ್ರ ಪ್ಲೇನ್ ಗ್ರೀನ್ ಇದೆ ಪರ್ಲ್ಸ್ ಇದೆ ಅವಾಗ ಈ ತರ ಮೋಪ್ಸ್ ಎಲ್ಲ ಹಾಕ್ಬಹುದು ನೀವು ನಾನು ಅದೇ ಜೇಡಾ ಇರುದಲ್ಲ ಅದಕ್ಕೆ ಈ ತರ ಮೋಪ್ ಹಾಕೊಂಡು ಒಂದು ಮಧ್ಯ ಒಂದು ಪೆಂಡೆಂಟ್ ಇದೆ ಇಷ್ಟ ಆಯ್ತು ಅಲ್ಲ ಮ್ಯಾಮ್ ನಿಮ್ಗೆ ಸೊ ಮೋಪ್ ಚಿಕ್ಕದು ನಾನು ತೋರಿಸ್ತೀನಿ ಇದಕ್ಕೆ ಹಾಕ್ಬೇಡಿ ಯಾಕೆ ಸ್ಟೇಟ್ಮೆಂಟ್ ಪೀಸ್ ತರ ಇರ್ಲಿ ಇದು ಹೌದು ಚೋಕರ್ ತರಾನು ಹಾಕೋಬಹುದು ಅಥವಾ ಬೇಡವಾ ಬಾಜು ಬಂದು ಮಕ್ಳಿಗೆ ಡಾಬ್ ಆಗುತ್ತೆ ಮಕ್ಳಿಗೆ ಡಾಬು ಜಾಸ್ತಿ ಬ್ರಾಸ್ಲೆಟ್ ಹಾಕೋತಾರೆ ಡ್ಯಾಡಿ ಇಲ್ಲಿ ಚೇಂಜ್ ಇದೆ ಬ್ರೇಸ್ಲೆಟ್ಸ್ ಉಂಗ್ರ ಎಲ್ಲ ಸಿಗ್ಬಿಡತ್ತೆ ಜೆಂಟ್ಸ್ಗೂ ಗಾಡಿಗೆ ತುಂಬಾ ಇಷ್ಟ ಆಗುತ್ತೆ ಬ್ರೇಸ್ಲೆಟ್ಸ್ ಅಲ್ಲೆಲ್ಲ
ಇದು ನೋಡಿ ಚೆನ್ನಾಗಿದೆ, ರಿಯಲ್ ಗೋಲ್ಡ್ ಡಿಸೈನ್ ಲುಕ್ಸ್ ವೆರಿ ಸ್ಟೈಲಿಶ್ ಅಂಡ್ ನೈಸ್. ಹೌದು, ತುಂಬ ಚೆನ್ನಾಗಿದೆ. And people who carry, no ma'am, it looks very nice if they wear any kind of bracelets. For like ladies also, girls ಲೇಡೀಸ್ಗೆ ನಮ್ಮ ಹತ್ರ ಬ್ಯಾಂಗಲ್ಸ್ ಇದೆ, ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಜೆಂಟ್ಸ್ಗೆ ರಿಂಗ್ಸ್ ಇದೆ, ಜೆಂಟ್ಸ್ ಆ್ಯಂಡ್ ಲೇಡೀಸ್ಗೆ ರಿಂಗ್ಸು. ರಿಂಗ್ಸ್ ತುಂಬ ಚೆನ್ನಾಗಿದೆ. ಈ ಥರ ವಂಕಿ ರಿಂಗ್ಸ್ ನೋಡಿ ಮ್ಯಾಮ್, ವಂಕಿ ರಿಂಗ್ಸ್ ಅಂದ್ರೂ ತುಂಬ ಫಾಸ್ಟ್ ಸೆಲ್ಲಿಂಗ್ ಇದೆ. ಹೌದು, ಇವಾಗ ಜಾಸ್ತಿ ಟ್ರೆಂಡಿಂಗ್. ಕರೆಕ್ಟು, ತುಂಬ ಹೊಸ ಡಿಸೈನ್ಸ್ ಇದೆ. ಆ್ಯಂಡ್ ಪ್ರೈಸ್ ರೇಂಜು ಇಟ್ಸ್ ವೆರಿ ನಾಮಿನಲ್, 900 ರೂಪೀಸಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ 1500 ರೇಂಜಲ್ಲಿ. ಆ್ಯಂಡ್ ಅಡ್ಜಸ್ಟೇಬಲ್ ಇರುತ್ತೆ, ಫ್ರೀ ಸೈಜ್ ಇರುತ್ತೆ. ಆ್ಯಕ್ಚುಲಿ ಅವಾಗ ನಮ್ಮಮ್ಮ ಗೋಲ್ಡಲ್ಲಿ ತಗೊಂಡಿದ್ರು, ಇವಾಗ ಸೇಮ್ ಪ್ರೈಸಲ್ಲಿ ಅವಾಗ ತಗೊಂಡಿದ್ದು. ಚೆನ್ನಾಗಿದೆ. It looks very classy and nice. ವೆರಿ ಕ್ಲಾಸ್. And all these jewelry are like ಲೈಫ್ ಟೈಮ್ ನೀವು ಯೂಸ್ ಮಾಡಿ, ಏನು ಪ್ರಾಬ್ಲಮೇ ಬರ. ಒಕೇಶನಲ್ ವೇರ್ಗೆ ಬೆಸ್ಟ್ ಇರುತ್ತೆ, ಅಂದರೆ ಯಾವಾಗಲೂ ಎಲ್ಲೋ ಹೋಗ್ತಿದ್ದೀರಾ ಅಂದರೆ ಹಾಕೊಳ್ಬಿಟ್ಟು ವಾಪಸ್ ನೀಟಾಗಿ ಇಟ್ಬಿಡಿ. ಸೊ ಮಾಟೆಲ್ಲು, ನೋ ಸ್ಪಿನ್, ಬೈತಲೆ ಬಟ್ಟು, ಜಡೆ ಕೇಳ್ತಿದ್ರೆ ನೋಡಿ ಅವಾಗ, ಆ ಸ್ಟೋನ್ ನೆಕ್ಲೆಸ್ಗೆ ಸೇಮ್ ಮ್ಯಾಚಿಂಗ್ ಜಡೆ ಇದೆ. ಫುಲ್ ಸ್ಟೋನ್, ಅದು ಕಂಪ್ಲೀಟ್ ಸ್ಟೋನಲ್ಲಿದೆ. ಇದು ಶಾರ್ಟಲ್ಲಿ, ಆ್ಯಂಟಿಕಲ್ಲಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ, ಒಂದ್ಸತಿ ಹಾಕಿ ತಗೊಂಡ್ಬಿಟ್ಟು. ಕರೆಕ್ಟು, ಇದು ಫ್ಯೂಚರಲ್ಲೂ ಯೂಸ್ ಆಗುತ್ತೆ, ಮಕ್ಕಳಿಗೆ, ಮದುವೆಗೆ, ಏನಾದರೂ ಇಲ್ಲಿ. ಇದು ನೋಡಿ ಬೈತಲೆ ಬಟ್ಟು ಚೆನ್ನಾಗಿರುತ್ತೆ. ಬಟ್ ನತ್ತಿಗೆ ಮದುವೆಗೆ ಫಂಕ್ಷನ್ಸ್ಗೂ ತುಂಬ ಹಾಕ್ತೀರಾ ಮೇಡಮ್, ಹೌದು, ಚೆನ್ನಾಗಿ ಕಾಣಿಸುತ್ತೆ. ಬೈತಲೆ. ಇಲ್ಲಿ ನೋಡಿ, ಇಲ್ಲಿರೋದೆಲ್ಲ ಬ್ಯಾಂಗಲ್ಸು. ಬ್ಯಾಂಗಲ್ಸ್ ಅಲ್ಲಿ ಎಲ್ಲ ಸೈಜ್ ಸಿಗ್ಬಿಡುತ್ತೆ, 2, 2, 2, 4, 2, 6, 2, 8. ಓಕೆ, ನೀವು ಒಂದು ಗ್ರೀನ್ ಸ್ಟೋನ್ ನೆಕ್ಲೆಸ್ ತಗೊಂಡಿದ್ದೀರಾ ನೋಡಿ, ನಾನು ಅದಕ್ಕೆ ಇವಾಗ ಅದ್ರ ಮೇಲೆ ಹೋಯ್ತು ನನ್ನ ಕಣ್ಣು. ಅದು ಚೆನ್ನಾಗಿದೆ. ಗ್ರೀನ್ ಆ್ಯಂಡ್ ಲಕ್ಷ್ಮಿ ಜೊತೆಗೆ ನಿಮ್ಮ ನೆಕ್ಲೆಸ್ ಅಲ್ಲೂ ಅದೇ ಕಾಂಬಿನೇಷನ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಿದೆ. ಚೆನ್ನಾಗಿದೆಲ್ಲ. ನಿಮಗೆ ಗ್ರೀನ್ ವಿತ್ ವೈಟ್ ಕಾಂಬಿನೇಷನ್ ಬೇಕಾದ್ರೆ ಇದು ತಗೊಳ್ಳಿ. ಇದು ನೋಡಿ ನಾರ್ಮಲ್ ಫಿಲಿಗ್ರಿ ವರ್ಕ್, ನಿಮಗೆ ಎಲ್ಲ ಥರ ಇದು ಸಿಗ್ಬಿಡುತ್ತೆ. ಸೇಮ್ ಸ್ಟೋನ್ಸ್ ಪ್ಯಾಟರ್ನ್ ನನ್ನ ತಂಗಿದು, ಲೈಕ್ ಗೋಲ್ಡ್ ಅಲ್ಲಿ ಸೇಮ್ ಪ್ಯಾಟರ್ನ್ ಇದೆ. ಗೊತ್ತೇ ಆಗಲ್ಲ ಅಲ್ಲ, ಅದು ಡಿಫ್ರೆನ್ಸೇ ಇಲ್ಲ. ಸರ್ ಬ್ಯಾಂಗಲ್ಸ್ ಅಲ್ಲೆಲ್ಲ ಏನು ಪ್ರೈಸಸ್? ಅರೌಂಡ್ 4000 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಈ ಥರ ಸಣ್ಣ ಬ್ಯಾಂಗಲ್ ನೀವು ಹಾಕ್ತಿರೋದು ಅರೌಂಡ್ 7.5 8,000 ರೇಂಜಲ್ಲಿದೆ. ಬೇರೆ ಬೇರೆ ಪ್ರೈಸ್, ಮ್ಯಾಕ್ಸಿಮಮ್ ಅರೌಂಡ್ 20,000 ರೇಂಜಲ್ಲಿ ಇರುತ್ತೆ. ಆ್ಯಂಡ್ ಈ ಜ್ಯುವೆಲ್ಲರಿ ಎಲ್ಲ ಯಾರು ಕಾಂಪ್ರಮೈಸ್ ಮಾಡಲ್ಲ ಮ್ಯಾಮ್. ಒಂದ್ಸತಿ ತಗೊಳ್ತೀನಿ, ಬೆಸ್ಟ್ ಆಪ್ಷನ್ನೇ ತಗೊಳ್ಳೋದು ಹಂಗೆ ನೋಡ್ತಾರೆ. ನೀವು ಕಡಾಸ್ ಕೇಳ್ತಿದ್ರಲ್ಲ ನೋಡಿ, ಇದು ಚೇಂಜಬಲ್ ಕಡಾಸ್ ಇದೆ. ಇದು ಸೆಂಟರ್ ಪೀಸ್ ನೀವು ತೆಗ್ಬಿಟ್ಟು ಇದರಲ್ಲಿ ಅರೌಂಡ್ 12 ಕಲರ್ಸ್ ಬರುತ್ತೆ. ನಿಮ್ಗೆ ಯಾವ ಕಲರ್ ಬೇಕು ಹಾಕೋಬಹುದು. ಇದರಲ್ಲೂ ತುಂಬಾ ಡಿಸೈನ್ಸ್ ಇದೆ, ಇದರಲ್ಲೂ ತುಂಬಾ ಪ್ಯಾಟರ್ನ್ಸ್ ಇದೆಲ್ಲ. ಚೆನ್ನಾಗಿದೆ. ಇದು ಆಕ್ಚುಲಿ ಸಿಂಗಲ್ ಆಗಿ ಹಾಕೊಳ್ಳೋಕೆ ತುಂಬಾನೇ ಚೆನ್ನಾಗಿದೆ. ವಾಚ್ ಹಾಕ್ಬಿಟ್ಟು ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲದಕ್ಕೂ ಹೋಗುತ್ತೆ, ಚೂಡಿದಾರ್, ಸ್ಯಾರೀಸ್, ಪ್ರತಿಯೊಂದಕ್ಕೂ ಹಾಕೋಬಹುದು. ಕರೆಕ್ಟ್, ಚೆನ್ನಾಗಿದೆ ಅಲ್ಲ ಸರ್. ಇದು ಏನು ಬೀಡ್ಸ್ ಇದು? ಅದೆಲ್ಲ ಒನೆಕ್ಸ್ ಇದೆ ಮ್ಯಾಮ್. ಓಕೆ, ಮೋಸ್ಟ್ಲಿ ಅದಕ್ಕೆ ಹಾ ಕಲರ್ ಬಂದು ರೂಬೀಸ್ ಇದೆ. ಓಕೆ, ಕ್ವಾಲಿಟಿ ಬಂದು ಒನೆಕ್ಸ್ ಇದೆ. ಒನೆಕ್ಸ್. ಇಫ್ ಯು ವಾಂಟ್ ಸಮ್ ಸಾರಿ ಪೀಸ್ ಡೌನ್ ಯು ಕ್ಯಾನ್ ಜಸ್ಟ್. ಚೆನ್ನಾಗಿ ಕಾಣಿಸ್ತಿದೆ ಗ್ರೀನ್ ಕಾಂಬಿನೇಷನ್, ರೂಬೀಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ವಾಟ್ ಅಬೌಟ್ ಬ್ಯಾಂಗಲ್ಸ್ ಮ್ಯಾಮ್? ನಿಮ್ಗೆ ಯಾವ್ದು ಬ್ಯಾಂಗಲ್ಸ್ ಇರಲಿ? ಬ್ಯಾಂಗಲ್ಸ್ ಯಾವುದು ಬೇಡವಾ? ಬ್ಯಾಂಗಲ್ಸ್ ನಾನು ಅಲ್ಲಿ ಅದು ಸೆಲೆಕ್ಟ್ ಮಾಡಿದ್ನಲ್ಲ, ಈ ಥರದ್ದು ಬೇಡ, ಆ ಥರದ್ರಲ್ಲಿ. ಓಕೆ, ಸದ್ಯಕ್ಕೆ ಇಷ್ಟೇ ಸಾಕಾ ಮ್ಯಾಮ್? ಬೇರೆ ಏನಾದರೂ ನೋಡ್ತೀರಾ? ಸಾಕ ಕಾಲ್ ಗೆಜ್ಜೆ, ಕಾಲುಂಗ್ರ ನೋಡ್ತೀರಾ? ಕಾಲುಂಗ್ರ ತೋರಿಸ್ನಾ? ಕಾಲುಂಗ್ರಗಳು ತೋರಿಸಿ ಮ್ಯಾಮ್. ಕಾಲುಂಗ್ರಾಸ್ ಇಲ್ಲಿದೆ ನೋಡಿ. ಓಕೆ, ಇಲ್ಲಿರೋದೆಲ್ಲ ಪ್ಯೂರ್ ಸಿಲ್ವರ್ ಕಾಲುಂಗ್ರ ಇದೆ. ಇದೆಲ್ಲ ಅಪರ್ ಪ್ರೆಸಿಂಗ್ ಇದೆ, ಸೊ ನೀವು ಆರಾಮಾಗಿ ಡೈಲಿ ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಇರಲ್ಲ. ಇಟ್ಸ್ ಸಮಥಿಂಗ್ ವೆರಿ ಫ್ಯಾನ್ಸಿ. ಸ್ಟೋನ್ಸ್ ಎಲ್ಲ ಸ್ಟಡೆಡ್ ಇದೆ, ಸ್ಟೋನ್ಸ್ ಉದ್ರೋಗಲ್ಲ, ಏನೂ ಪ್ರಾಬ್ಲಮ್ ಇರಲ್ಲ ನಿಮಗೆ. ಚೆನ್ನಾಗಿದೆ ಒಂಥರ, ಪ್ರತಿಯೊಂದು ಡಿಫ್ರೆಂಟ್ ಡಿಸೈನ್ ಇದೆ. ನಿಮಗೆ ರೆಗ್ಯುಲರ್ ಸುತ್ತಿಂದು ಇಲ್ಲಾಂದ್ರೆ ಈ ಥರ ಪ್ಲೇನ್ ಸಿಗ್ಬಿಡುತ್ತೆ, ಬಟ್ ದಿಸ್ ಇಸ್ ಸಮಥಿಂಗ್ ವೆರಿ ಫ್ಯಾನ್ಸಿ ಆ್ಯಂಡ್ ಡಿಫ್ರೆಂಟ್. ನೀವು ಬೇಕಾದ್ರೆ ಹಾಕೊಳ್ಳು ನೋಡಿ, ತುಂಬ ಕಂಫರ್ಟಬಲ್. ಶೂಸ್ಗೂ ಚೆನ್ನಾಗಿರುತ್ತೆ ಇದು ಬೇಕಾದ್ರೆ ಒಕೇಶನ್ಸ್. ಸ್ವಲ್ಪ ರಾಜಸ್ಥಾನಿ ಪ್ಯಾಟರ್ನ್ ಬರುತ್ತಲ್ಲ, ಇದೆಲ್ಲ ಬರೋದು ಆ ಕಡೆಯಿಂದ ಮ್ಯಾಮ್. 92.5 ಪ್ಯೂರ್ ಸಿಲ್ವರ್ ಇದೆ ಇದು. ಓಕೆ, ಚೆನ್ನಾಗಿದೆ. ಇದು ಪ್ಲೇನ್ ಅಲ್ಲಿ ಏನಾದರೂ ನೀವು ಈಗ ಸ್ಟೋನ್ಸ್ ಅಲ್ಲಿ ನೋಡಿದ್ರಲ್ಲ, ಅದೇ ತರ ರೋಸ್ ಗೋಲ್ಡ್ ಪಾಲಿಶ್ ಅಲ್ಲಿ ಇದೆ ಇದು. ಮತ್ತೆ ಒಂದೊಂದು ಯೂನಿಕ್ ಆಗಿದೆ, ಪ್ಯಾಟರ್ನ್ಸ್ ಎಲ್ಲ ಒಂದೊಂದು ಯೂನಿಕ್ ಆಗಿದೆ. ಸೊ ಬೇರೆ ಕಡೆ ನಿಮಗೆ ಬರೀ ಟ್ರೆಡಿಷನಲ್ ಡಿಸೈನ್ ಸಿಕ್ಕತ್ತೆ, ಇಲ್ಲಾಂದ್ರೆ ಬರೀ ಸುತ್ತಿಂದು. ವಿ ಆರ್ ಸ್ಪೆಷಲೈಸ್ ಓನ್ಲಿ ಫಾರ್ ಫ್ಯಾನ್ಸಿ ಜ್ಯುವೆಲ್ಲರಿ ಮ್ಯಾಮ್. ಓಕೆ, ಚೆನ್ನಾಗಿದೆ ತುಂಬಾ, ಲೈಕ್ ಒಂದೊಂದು ಯೂನಿಕ್ ಆಗಿದೆ ಈ ಕಾಲುಂಗ್ರಗಳಂತ. ಕಾಲುಂಗ್ರಗೆ ಮ್ಯಾಚಿಂಗ್ ನೋಡಿ, ಕಾಲ್ ಗೆಜ್ಜೆ ಕೂಡ ಇದೆ. ಅದು ಕಟ್ ಸ್ಟೋನ್ಸ್ ಅಲ್ಲಿ. ನಿಮಗೆ ಫ್ಯಾನ್ಸಿ ಆಗಬೇಕಾದ್ರೆ ನೀವು ಇಷ್ಟಪಟ್ಟಿರೋದು ಕಾಲುಂಗ್ರಿಗೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಸ್ಟೋನ್ ವರ್ಕ್ ಅಲ್ಲಿ ಇದೆ ಆ್ಯಂಡ್ ಫ್ಲೆಕ್ಸಿಬಲ್ ಇದೆ ಮ್ಯಾಮ್. ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ ಅದು. ಚೆನ್ನಾಗಿದೆ. ಇಲ್ಲಿ ಕಾಲುಂಗ್ರನೂ ಇಟ್ಟಿದ್ದೀನಿ, ಸೊ ಯು ಕ್ಯಾನ್ ಕ್ರಾಸ್ ಟ್ರೈ ವಿತ್ ದ್ಯಾಟ್ ಓನ್ಲಿ ಮ್ಯಾಮ್. ಚೆನ್ನಾಗಿದೆಲ್ಲ, ಪ್ರಿಟ್ಟಿಯಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಸಖತ್ ಪ್ರಿಟ್ಟಿಯಾಗಿದೆ.
ಆ್ಯಂಡ್ ಅಷ್ಟೇ ಕಂಫರ್ಟಬಲ್ ಇದೆ ಮ್ಯಾಮ್. ಕಾಲ್ ಗೆಜ್ಜೆ ಕಾಲುಂಗ್ರ ಇಟ್ ಇಸ್ ವೆರಿ ಸಾಫ್ಟ್. ಲೈಕ್ ನನಗೇನು ಆ ಥರ ಫೀಲ್ ಆಗ್ತಾ ಇಲ್ಲ. ನಾನು ನಾರ್ಮಲ್ ನಾನು ಈ ರೆಗ್ಯುಲರ್ ಕಾಲುಂಗ್ರ ಥರನೇ ನನಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಕಾಲ್ಗೆಜ್ಜೆ ಅಂತ ಈಗ ನಾನು ಈಗ ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಲ್ ಗೆಜ್ಜೆ ನೋಡಿ ನಿಮಗೆ ಸ್ವಲ್ಪ ಹೆವಿ ಆಗಬೇಕಾದ್ರೆ ಏನಾದರೂ ಗ್ರ್ಯಾಂಡ್ ಒಕೇಶನ್ ಅವ್ರ ಮದುವೆಗೆ ಅಂದರೆ ಗಿಫ್ಟ್ ಮಾಡೋಕ್ಕೆ ಮದುವೆ ಹುಡುಗಿಗೆ ಇಷ್ಟು ಹೆವಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಬ್ರೋ ಬೈ ಚಾನ್ಸ್ ನಿಮ್ಮ ಮನೇಲಿ ಯಾರಾದರೂ ಮದುವೆ ಹುಡುಗಿ ಇದ್ರೆ ಅದು ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಇದು ಇದೆ, ಅದು ವಿತ್ ಸ್ಟೋನ್ಸ್ ಇದೆ, ಇದು ಫುಲ್ ಪ್ಲೇನ್ ಅಲ್ಲಿ ಪಿಕಾಕ್ಸ್ ಜೊತೆಗೆ. ಓಕೆ ಚೆನ್ನಾಗಿದೆಲ್ಲ ದೃಷ್ಟಿಗೆಲ್ಲ. ಹೌದು, ಅದು ದೃಷ್ಟಿಗೆ ಇದೆ ಅಂಡ್ ಸ್ಟ್ರೆಚಬಲ್ ಇದೆ ಮ್ಯಾಮ್. ಸೊ ಯಾವುದು ಸೈಜ್ ಯಾರಿಗೂ ಆಗ್ಬಿಡುತ್ತೆ, ಯಾರಿಗೂ ಮಕ್ಳಿಗೂ ಆಗುತ್ತೆ. ಸುಮ್ಮನೆ ಬರೀ ಕಾರಿ ದಾರ ಕಟ್ಕೊಂಡಿದ್ದೀನಿ ಅದಕ್ಕಿಂತ ಇವೆಲ್ಲ ಆಂಕ್ಲೆಟ್ಸ್ ಇದೆ, ದಾರದಲ್ಲೂ ಸಿಗ್ಬಿಡುತ್ತೆ. ದಾರದಲ್ಲಿ ಇವೆಲ್ಲ ಇದಕ್ಕಿಂತ ನೆಕ್ಲೆಸ್ ಅಲ್ಲಿ ಇದು ಆಂಕ್ಲೆಟ್ ಅಲ್ಲಿ ನೋಡಿ ಮ್ಯಾಮ್ ಚೆನ್ನಾಗಿ ಕಾಣಿಸುತ್ತೆ. ಸರ್ ಇದು ಎಷ್ಟೇ ನೋಡಿದ್ರು ಫಸ್ಟ್ ನಾನು ಇದು ನೋಡಿದ್ನಲ್ಲ ಅದು ಬೆಸ್ಟ್ ಆಪ್ಷನ್ ಇದೆ ಮ್ಯಾಮ್. ಕಾಂಬಿನೇಷನ್ ನ್ಯೂಟ್ರಲ್ ಆಗಿ ಎಲ್ಲದಕ್ಕೂ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಇದೇ ಇರ್ಲಿ ಅಲ್ಲ. ಕಾಲುಂಗ್ರ ಎರಡು ಇಡ್ಲಾ ಯಾವುದು? ಎರಡು ತಗೊಳ್ಳಿ ಮ್ಯಾಮ್. ಈ ತರದ್ದು ಸಿಕ್ಕೋದು ಕಷ್ಟ ನಿಮ್ಗೆ. ಮತ್ತೆ ಸಿಗೋದು ಕಷ್ಟ ಅಂತ. ರೆಗ್ಯುಲರ್ ಪ್ಲೇನ್ ಸಿಕ್ಬಿಡತ್ತೆ, ಇದು ಎರಡು ಸಿಕ್ಕೋದು ಕಷ್ಟ ಮ್ಯಾಮ್. ಡಿಸೈನ್ ಎರಡು ಚೆನ್ನಾಗಿದೆ. ಬೇರೆ ಇಯರಿಂಗ್ಸ್ ಏನಾದ್ರು ನೋಡ್ತೀರಾ? ಇದೆಲ್ಲ ಡೈಲಿ ಯೂಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಗಿಫ್ಟಿಂಗ್ಗೆ ಮಕ್ಳಿಗೆ ಏನಾದ್ರು ಕೊಡ್ಬೇಕಾದ್ರೆ ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ. ಪ್ರೈಸ್ ರೇಂಜ್ 400-450 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ಸ್ಕ್ರೂ ಜೊತೆಗಿದೆ, ಸೊ ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಲೈಟ್ ವೇಟ್ ಚೈನ್ಸ್ ಚೆನ್ನಾಗಿರುತ್ತೆ ಈ ಥರ. ಇದ್ರಲ್ಲಿ ಲೇಡೀಸ್ ಜೆಂಟ್ಸ್ ಇಬ್ರಿಗೆ ಸಿಗ್ಬಿಡುತ್ತೆ ಚೈನ್ಸ್ ನಿಮಗೆ. ಇದೆಲ್ಲ ನೋಡಿ ವೆಸ್ಟರ್ನ್ಸ್ಗೆಲ್ಲ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು 2 ಸ್ಟೆಪ್ ಅಲ್ಲಿ ಇದೆ. ಸೊ ದಿಸ್ ವಿಲ್ ಲುಕ್ ನೈಸ್. 2 ಸ್ಟೆಪ್ ಚೆನ್ನಾಗಿದೆಲ್ಲ. ಒನ್ ಪೀಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೂ ಚೈನ್ಸ್ ಏನಾದರೂ ಬೇಕಾದರೆ ಇಲ್ಲಿದೆ ನೋಡಿ, ಸ್ಟೋನ್ಸ್ ಅಲ್ಲಿ ಈ ಥರ. ಫುಲ್ ಪ್ಲೇನ್ ಅಲ್ಲಿ ಬೇಕಾದರೆ ಪ್ಲೇನ್ ಅಲ್ಲೂ ಇದೆ. ದಿಸ್ ಇಸ್ ನೈಸ್ ಮ್ಯಾಮ್. ಐ ಗೆಸ್ ಯು ಲೈಕ್ ಬಟರ್ಫ್ಲೈಸ್. I like all quirky things. ನೋಡಿ ಇದು ಮಕ್ಕಳಿಗೂ ಕೂಡ ಇದೆ ಅಲ್ಲ, ಕಡಾದೆಲ್ಲ ಮತ್ತೆ ಕಾಲ್ಗೆಜ್ಜೆ ಚೆನ್ನಾಗಿದೆ. ದೃಷ್ಟಿ ಬಲೆ ತರ ಬ್ರೇಸ್ಲೆಟ್ಸ್ ಇವೆಲ್ಲ ಜೊತೆಗಿದೆ. ಇವೆಲ್ಲ ಜೊತೆ ಇರಬೇಕು ಆಕ್ಚುಲಿ, ಚೆನ್ನಾಗಿರುತ್ತೆ. ಇದು ನೋಡಿ, ಇದೆಲ್ಲ ಅಡ್ಜಸ್ಟಬಲ್ ಇದೆ. ಸೈಜ್ ವೈಸ್ ದೊಡ್ಡ ಚಿಕ್ಕದು ಹೇಗೆ ಬೇಕೋ ಹಂಗೆ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ಎಲ್ಲ ಸಿಲ್ವರ್ ಬ್ರೇಸ್ಲೆಟ್ಸ್ ಇದೆ. ಇಲ್ಲಿರೋದೆಲ್ಲ ಲೇಡೀಸ್ ಬ್ರೇಸ್ಲೆಟ್ಸ್ ಇರೋದು. ಓಕೆ, ಚೆನ್ನಾಗಿದೆ. ಎಲ್ಲ ಬ್ರೇಸ್ಲೆಟ್ಸ್ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ಸ್ಟೋನ್ಸ್ ಅಲ್ಲೇ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ ಮ್ಯಾಮ್. ಯಾಕೆ ವೆಸ್ಟರ್ನ್ಸ್ಗೆಲ್ಲ ಅದೇ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ನೀವು ಸಲ್ವಾರ್ಸ್ಗೂ ಹಾಕಿ, ಸಾರೀಸ್ಗೂ ಹಾಕಿ, ವೆಸ್ಟರ್ನ್ಸ್ಗೂ ಹಾಕಿ ಸ್ಟೋನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಅದು ರೋಸ್ ಗೋಲ್ಡ್ ಪಾಲಿಶ್ ಅಲ್ಲಿ ಇದೆ. ರೋಸ್ ಗೋಲ್ಡ್ ಪಾಲಿಶ್ ಚೆನ್ನಾಗಿ ಕಾಣಿಸ್ತಿದೆ. ಇದು ನೋಡಿ, ವಾಚಸ್ ಚೆನ್ನಾಗಿದೆ. ಪ್ಯೂರ್ ಸಿಲ್ವರ್ ವಾಚಸ್ ಇದೆ. ಡೈಲ್ಗೆ 3 years ವಾರಂಟಿ ಇರುತ್ತೆ. ಅಂಡ್ ಪ್ರೈಸ್ ರೇಂಜ್ ಇಸ್ ಆಲ್ಸೋ ವೆರಿ ಲೆಸ್ ಮ್ಯಾಮ್. 8,000-9,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ನಾರ್ಮಲ್ ಬ್ರ್ಯಾಂಡ್ ವಾಚ್ ತಗೊಳ್ಳಿದ್ರೆ ಮಿನಿಮಮ್ 6,000-7,000 ಆಗುತ್ತೆ. ಇದು ಬ್ರ್ಯಾಂಡ್ ಪ್ಲಸ್ ಸಿಲ್ವರ್ ಇದೆ ಆ ಪ್ರೈಸ್ ರೇಂಜ್ ಅಲ್ಲಿ. ಇಲ್ಲಿ ನೋಡಿ, ಸ್ಮಾಲ್ ಪೆಂಡೆಂಟ್ ಅಂಡ್ ಇಯರಿಂಗ್ ಸೆಟ್ಸ್ ಇದೆ. ನೀವು ಡೈಲಿ ವೇರ್ಗೆ ಗಿಫ್ಟಿಂಗ್ ಏನಾದರೂ ನೋಡ್ತೀರಾ ಅಂದ್ರೆ ಮಕ್ಳಿಗೆ ಯಾರಿಗಾದ್ರು, ಇದು ಅರೌಂಡ್ 800 rupees ಇಂದ ಸ್ಟಾರ್ಟ್ ಆಗುತ್ತೆ. ಪೆಂಡೆಂಟ್ ಅಂಡ್ ಇಯರಿಂಗ್ ಲೈಕ್ ದಿಸ್ ಇಸ್ ಅರೌಂಡ್ ಫಾರ್ 3,500-4,000. ವಾಟ್ ಎವರ್ ಪ್ರೈಸ್ ಬಜೆಟ್ ಯು ವಾಂಟ್ ಐ ಹ್ಯಾವ್ ಮ್ಯಾಮ್. ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಮ್ಯಾಮ್, ಯಾವಾಗಲೂ ಬೇಕಾದ್ರೆ ಬನ್ನಿ ಒಂದ್ಸತಿ. ಸೊ ನಿಮಗೂ ಗೊತ್ತು, ಚೆನ್ನಾಗಿದೆ. ಸಖತ್ ಯೂನಿಕ್ ಪೀಸಸ್ ಇಟ್ಟಿದ್ದೀರಾ. ನಂಗೆ ಎಲ್ಲಾನು ತುಂಬಾ ಇಷ್ಟ ಆಯ್ತು. ಇದು ತಗೊಳ್ಳ ಅದು ತಗೊಳ್ಳೋ ಅನ್ನೋ ಥರ ಕನ್ಫ್ಯೂಷನ್ ಆಗೋಯ್ತು ಲಾಸ್ಟ್ ಅಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ ಸರ್. ಈ ಕಾಲ್ಗಜ್ಜೆ ಮತ್ತೆ ಕಾಲುಂಗ್ರ ಈಗ ಆ್ಯಡ್ ಮಾಡಿದ್ದೀರಾ, ಇಷ್ಟೇ ಸಾಕೋಲ್ಲ? ಅಷ್ಟೇ ಸಾಕು ಸರ್. ಸೊ ಫೈನಲಿ ಗೈಸ್, ಒಂದಿಷ್ಟು ನನಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಿದಾಯಿತು. ಆ್ಯಂಡ್ ಇವಾಗ ಬಿಲ್ಲಿಂಗ್ ಮಾಡಿಸ್ಕೊತಾ ಇದ್ದೀನಿ. ನನಗಂತೂ ಪ್ರತಿಯೊಂದು ಐಟಮು ತುಂಬ ಜಾಸ್ತಿ ಚೆನ್ನಾಗಿದೆ. ಮತ್ತು ಆ ಪ್ಯೂರಿಟಿ ಕಾಣಿಸ್ತಾ ಇತ್ತು ಅದರಲ್ಲಿ. ಲೈಕ್ ಆ ಗೋಲ್ಡ್ ಸುಮ್ಮನೆ ಏನೋ ಉಮಾ ಗೋಲ್ಡ್ ಅಂತ ಕರಿತೀವಿ ನೋಡಿ, ಆ ಥರ ಅಲ್ಲ. ಅದು ಪ್ಯೂರ್ ಸಿಲ್ವರ್ ಮೇಲೆ ಅವರು ಗೋಲ್ಡ್ ಪ್ಲೇಟ್ ಮಾಡಿರೋದ್ರಿಂದ 24 ಕ್ಯಾರೆಟ್ ಗೋಲ್ಡು. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಫೈನಲಿ ನನ್ನ ಬಿಲ್ಲಿಂಗ್ ಎಲ್ಲ ಕೂಡ ಆಯಿತು. ಆ್ಯಂಡ್ ಪುನೀತ್ಗೂ ಕೂಡ ಖುಷಿ ಆಯಿತು. ಅವರು ಏನು ಲೈಕ್ ಅವ್ರು ಅಂದ್ಕೊಂಡಿರಲಿಲ್ಲ ಈ ಥರ ಸಿಗುತ್ತಾ ಅಂತ. ಸೊ ಫಸ್ಟ್ ಟೈಮ್ ಅವರು ಕೂಡ ಈ ಥರ ನೋಡಿದ್ದಲ್ವಾ, ಚೆನ್ನಾಗಿದೆ ತಗೋ, ಸರಿ ನಿಂಗೆ ಇಷ್ಟ ಆದರೆ ತಗೋ ಅಂತ ಹೇಳಿಬಿಟ್ಟು ತಗೊಟ್ರು. ಸೊ ಮ್ಯಾಮ್, ಈ ಪ್ರಾಡಕ್ಟ್ಸ್ಗೆಲ್ಲ ಅದಕ್ಕೂ ವಾರಂಟಿ ಕಾರ್ಡ್ ಇದ್ದಿದೆ. ಆ್ಯಂಡ್ ದಿಸ್ ಇಸ್ ಯೋರ್ ಬಿಲ್. ಇದು ಯೂಸ್ ಆಗ್ತಿಲ್ಲ ಅಂದರೆ ನಾನು ಪ್ಲಾಸ್ಟಿಕ್ ಕವರ್ ಮತ್ತು ಪ್ಲಾಸ್ಟಿಕ್ ಬಾಕ್ಸ್ ಕೊಡ್ತೀನಿ, ಅದರಲ್ಲೇ ಇಟ್ಕೊಳ್ಳಿ. ಸೊ ಸೇಫ್ ಇರುತ್ತೆ. ಓಕೆ, ಹಾಗೂ ಗೈಸ್, ಒಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿರೋದಕ್ಕೆ ನನಗೆ ಗಿಫ್ಟ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಇದು ಬಂದು ನನ್ನ ಗಿಫ್ಟ್, ಒಂದು ಸೂಟ್ ಕೇಸ್ ಮತ್ತು ಒಂದು ಗಿಫ್ಟ್ ಬಾಕ್ಸ್ ಕೂಡ ಕೊಟ್ಟಿದ್ರು. ನೀವು ಕೂಡ ತುಂಬ ಜಾಸ್ತಿಗೆ ಶಾಪ್ ಮಾಡಿದ್ರೆ ನಿಮಗೂ ಕೂಡ ಇದೇ ಥರ ಗಿಫ್ಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಅಂಗಡಿ ನೋಡ್ಬೋದು, ಲೈಕ್ ತುಂಬಾ ಫುಲ್ ಆಗಿತ್ತು. ನಾನು ಆಲ್ಮೋಸ್ಟ್ ನಾನು ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಫಿಲ್ ಆಗಿಬಿಟ್ಟಿತ್ತು ಅಂಗಡಿ.
ಎಷ್ಟೊಂದು ಕಸ್ಟಮರ್ಸ್ ಎಲ್ಲ ಬಂದುಬಿಟ್ಟಿದ್ರು. ಸೊ ಕಸ್ಟಮರ್ಸ್ನ ಜಾಸ್ತಿ ನೋಡಿದಾಗ ನನಗೆ ನಿಜ ಹೇಳಬೇಕು ಅಂದರೆ ಏನಿಸ್ತು ಅಂದರೆ ಓಕೆ ತುಂಬ ವ್ಯಾಲಿಡ್, ಅಂದರೆ ತುಂಬ ಚೆನ್ನಾಗಿದೆ ಇವ್ರ ಐಟಮ್ಸ್, ಅದಕ್ಕೆ ಇಷ್ಟು ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತು. ಸೊ ನಿಮಗೂ ಏನಾದರೂ ಬೇಕು ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಗೈಸ್. ನಾನು ಒಂದ್ಸತಿ ಹೋಗ್ಬಿಟ್ಟು ನೋಡಿ, ನಿಮಗೆ ಇಷ್ಟ ಆದರೆ ನೀವು ಡೆಫಿನೆಟ್ಲಿ ನೀವು ಕೂಡ ತೊಗೊತೀರಾ. ಡೆಫಿನೆಟ್ಲಿ ರೆಫರ್ ಮಾಡ್ತೀನಿ. ನನ್ನ ತಂಗಿ ನಮ್ಮ ಅಮ್ಮನೂ ಕರ್ಕೊಂಡ್ ಬರ್ತೀನಿ, ಅವ್ರಿಗೂ ಇಷ್ಟ ಆಗುತ್ತೆ, ಅವರು ತಗೋತಾರೆ. Sure, ma'am. This I'll send it across someone. ಥ್ಯಾಂಕ್ ಯು ಸೋ Welcome, ಮಚ್ ma'am. Thank you. ಗೈಸ್. ಶಾಪಿಂಗ್ ಆಯಿತು, ಶಾಪಿಂಗ್ ಜೊತೆ ಗಿಫ್ಟ್ಸ್ ಕೂಡ ಸಿಕ್ಕಾಯಿತು. ಸೊ ತುಂಬಾ ಚೆನ್ನಾಗಿದೆ. ಎಲ್ಲ ಕಲೆಕ್ಷನ್ಸು ನಾನು ನಿಮ್ಗೆ ಇಲ್ಲೇ ತೋರಿಸ್ಬಿಟ್ಟಿದ್ದೀನಿ. ಸೊ ಸಪ್ರೇಟಾಗಿ ಅದ್ರದ್ದೇನು ವಿಡಿಯೋ ಮಾಡಲ್ಲ, ಬಟ್ ತುಂಬ ಚೆನ್ನಾಗಿದೆ. ಒಂದಿಷ್ಟು ಶಾಪಿಂಗ್ ಮಾಡಿದ್ದೀನಿ. ನಾನು ಅಂದ್ಕೊಂಡಿರಲಿಲ್ಲ, ನಾನೇನೋ ಒಂದೆರಡು ಪೀಸ್ ತೊಗೊಳ್ಳೋಣ ಅಂತ ಬಂದಿದ್ದು, ಬಟ್ ಅದು ನೋಡ್ತಾ ಇಲ್ಲ ಅದಕ್ಕಿಂತ ಇದು ಚೆನ್ನಾಗಿದೆ, ಇದಕ್ಕಿಂತ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ತೊಗೊಂಡ್ಬಿಟ್ಟೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನನಗೆ ತೃಪ್ತಿ ಇದೆ, ನಾನು ತೊಗೊಂಡಿರೋದೆಲ್ಲ ತುಂಬ ಚೆನ್ನಾಗಿದೆ ಅಂತ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ಇವ್ರದ್ದು ಲೊಕೇಶನ್ ಮತ್ತು ಫೋನ್ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಫೋನ್ ನಂಬರು, ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಿಮ್ದು ಇವ್ರದ್ದು ಮಂತ್ರಿ ಮಾಲಲ್ಲಿ ನೋಡಿದೆ ನಾನು. ಮಂತ್ರಿ ಮಾಲಲ್ಲಿದೆ ಸರ್, ಮತ್ತೆ ಮಂತ್ರಿ ಮಾಲಲ್ಲಿದೆ, ಚಿಕ್ಕಪೇಟ್ ಆರ್ಟಿ ಸ್ಟ್ರೀಟ್ ಮತ್ತೆ ಅವೆನ್ಯೂ ರೋಡಲ್ಲಿದೆ. ದೇವರಾಜಸ್ ಅರಸು ರೋಡ್ ಮೈಸೂರಲ್ಲೂ ಇದೆ. ಬ್ಯಾಂಗ್ಳೂರ್ ಮತ್ತೆ ಮೈಸೂರು 2 ಕಡೆ ನಮ್ಮ ಸ್ಟೋರ್ಸ್ ಇದೆ. ಸೊ ಮೈಸೂರಲ್ಲಿರೋರು ಚಿಂತೆ ಮಾಡೋಗಿಲ್ಲ, ಮೈಸೂರಲ್ಲಿ ದೇವರಾಜ್ ಅರಸು ರೋಡಲ್ಲೇ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಶಾಪ್ ಮಾಡ್ಬೋದು. ಆ್ಯಂಡ್ ಆನ್ಲೈನ್ ಸರ್ವಿಸ್ ಕೂಡ ಲೈಕ್ ವೆಬ್ಸೈಟ್ಸ್ ಎಲ್ಲ ನಮ್ಮ ಇದೆ. ವೆಬ್ಸೈಟು ಇದೆ, ಬಟ್ ಆದ್ರೆ ನೀವು ಸ್ಟೋರ್ ಬನ್ನಿ, ಯಾಕೆ ತುಂಬಾ ಜಾಸ್ತಿ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಇರುತ್ತೆ. ನೋಡ್ತೀರಾ. ಇನ್ ಕೇಸ್ ಸ್ಟೋರ್ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಈ ನಂಬರ್ ಮೇಲೆ ನೀವು ವಿಡಿಯೋ ಕಾಲ್ ಮಾಡಿ ನೋಡ್ಬೋದು ಕಲೆಕ್ಷನ್ಸ್. ಓಕೆ. ಸೊ ಅವ್ರು ಕೊಟ್ಟಿರೋ ನಂಬರ್ ಮೇಲೆ ನೀವು ಒಂದು ಕಾಲ್ ಮಾಡಿಬಿಟ್ರೆ ನಮಗೆ ಈ ಥರ Video call ಈ ಮಾಡಿ ರೇಂಜಲ್ಲಿ ಬೇಕು ತೋರಿಸ್ತೀವಿ. ಅಂತೆಲ್ಲ ಹೌದು. ಹೇಳಿದ್ರೆ ಆ ರೇಂಜಲ್ಲಿ ತೋರಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಸೊ ಎಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಾನು ಏನೋ ಅನ್ಕೊಂಡ್ಬಂದಿದ್ದೆ, ಬಟ್ ಅದೇನೇನೋ ಆಯಿತು, ತುಂಬ ಚೆನ್ನಾಗಾಯಿತು. ಬಟ್ ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಎಲ್ಲಿ ತನಕ ಬಾಯ್.